शांति तारीख 19/8/2026 महावाक्य। मीठे बच्चे, तुम्हें अभी रूहानी कारोबार करनी है। रूह समझकर हर कर्म करने से आत्मा निर्विकारी बनती जाती है। ಮಧುರ ಮಕ್ಕಳೇ, ನೀವೀಗ ಆತ್ಮಿಕ ವ್ಯವಹಾರವನ್ನ ಮಾಡಬೇಕಾಗಿದೆ. ಆತ್ಮ ಎಂದು ತಿಳಿದು ಪ್ರತಿಯೊಂದು ಕರ್ಮವನ್ನ ಮಾಡೋದರಿಂದ ಆತ್ಮ ನಿರ್ವಿಕಾರಿ ಆಗುತ್ತಾ ಹೋಗುತ್ತದೆ. ನಾವು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಆತ್ಮ ಅಂತ ತಿಳಿದು ಕೆಲಸ ಮಾಡೋದ್ರಿಂದ ಆತ್ಮ ನಿರ್ವಿಕಾರಿ ಆಗ್ತಾ ಇರುತ್ತೆ ಅಂತಾರೆ ಬಾಬಾ. ಪ್ರಶ್ನೆ, स्वर्ग का वर्षा लेने और स्वर्ग में ऊंच पद पाने का आधार क्या है? ಸ್ವರ್ಗದ ಆಸ್ತಿಯನ್ನ ತೆಗೆದುಕೊಳ್ಳಲು ಹಾಗೂ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನ ಪಡೆಯಲು ಆಧಾರ ಏನಾಗಿದೆ? ಸ್ವರ್ಗದ ಆಸ್ತಿ ಪಡೆದುಕೊಳ್ಳಿಕ್ಕೂ ಮತ್ತು ಅದೇ ಸ್ವರ್ಗದಲ್ಲಿಯೇ ಒಂದಿಷ್ಟು ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೇನು ಆಧಾರ? ಉತ್ತರ, ब्रह्मा कुमार कुमारी बने तो स्वर्ग का वर्षा मिल जाएगा. ಸ್ವರ್ಗದ ಆಸ್ತಿ ಸಿಗಲಿಕ್ಕೆ ಏನ್ ಮಾಡೋದು? ಕೇವಲ ಬ್ರಹ್ಮ ಕುಮಾರಿ ಕುಮಾರಿಯರಾದ್ರೂ ಸಾಕು, ಸ್ವರ್ಗದ ಆಸ್ತಿ ಸಿಕ್ಬಿಡುತ್ತೆ. परंतु ऊंच पद का आधार है पढ़ाई. अगर बाप का बनकर अच्छी रीति पढ़ाई पढ़ते रहे, पूरा पवित्र बने तो राजाई पद मिलता है. ಸ್ವರ್ಗದ ಆಸ್ತಿ ಪಡೆದುಕೊಳ್ಳಿಕ್ಕೇನೋ ಕೇವಲ ಬಿಕೆ ಆದ್ರೆ ಸಾಕು, ಆದ್ರೆ ಅದರಲ್ಲಿಯೂ ಕೂಡ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಆಧಾರವಾಗಿದೆ ವಿದ್ಯೆ ಅಂತಾರೆ ಬಾಬಾ. ಶಿಕ್ಷಣ. ಒಂದ್ ವೇಳೆ ತಂದೆಯ ಮಗುವಾಗಿ ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ರೆ, ಗುಣಮಟ್ಟದ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಹಾಗೂ ಸಂಪೂರ್ಣ ಪವಿತ್ರರಾಗಿ ಉಳ್ಕೊಂಡ್ರೆ ರಾಜ್ಯ ಭಾಗ್ಯದ ಪದವಿ ಸಿಗುತ್ತೆ. कोई पूरा पढ़ते नहीं, कर्म बंधन है, पूरा पवित्र नहीं बने और शरीर छूट गया तो प्रजा में भी साधारण पद पालेंगे. ಬಾಬಾ ಈ ವಿಚಾರನೂ ಹೇಳ್ತಿದ್ದಾರೆ. ಕೆಲವರು ವಿದ್ಯಾಭ್ಯಾಸ ಪೂರ್ಣ ಮಾಡಲ್ಲ, ಏನೋ ಒಂದಿಷ್ಟು ಕರ್ಮ ಬಂಧನ ಇರ್ಬೋದು ಅಥವಾ ಇನ್ನೇನೋ ಜಂಜಾಟಗಳಿರ್ಬೋದು, ಪವಿತ್ರತೆ ಪಾಲನೆಯೂ ಕೂಡ ಪೂರ್ಣ ಮಾಡ್ಲಿಕ್ಕಾಗಲ್ಲ. ಅಚಾನಕ್ಕಾಗಿ ಹಾಗೆ ಅರ್ಧಮರ್ಧ ಇದ್ಕೊಂಡ್ರೆ ಅವರು ಶರೀರ ತ್ಯಾಗ ಮಾಡಿದ್ರು ಅಂದ್ರೆ ಪ್ರಜೆಯಲ್ಲಿನೂ ಕೂಡ ಸಾಧಾರಣ ಪದವಿ ಪಡ್ಕೊಳ್ಬೇಕಾಗುತ್ತೆ ಅಂತಾರೆ ಬಾಬಾ. ನೋಡಿ, ಸ್ವರ್ಗದಲ್ಲಿ ಬರ್ಲಿಕ್ಕೇನೋ ಬಿಕೆ ಆಗ್ಬಿಟ್ರೆ ಸಾಕು, ಅದರಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂದ್ರೆ ಕಂಪಲ್ಸರಿ ಶಿಕ್ಷಣದ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅಂತಾರೆ ಬಾಬಾ. ಹಾಗೆ ಪವಿತ್ರತೆಯ ಪಾಲನೆ, ಆಗ ಮಾತ್ರ ಶ್ರೇಷ್ಠ ಪದವಿ ಸಿಗುತ್ತೆ. ಓದ್ಲೂ ಇಲ್ಲ, ಪವಿತ್ರತೆ ಪಾಲನೆಯಲ್ಲಿನೂ ಅರ್ಧಮರ್ಧ ಹಾಗೆ ಶರೀರ ಬಿಟ್ರೆ ಮಾತ್ರ ಪ್ರಜೆಗಳಲ್ಲಿಯೂ ಕೂಡ ಸಾಧಾರಣ ಪದವಿ ಪಡ್ಕೊಳ್ತೀವಿ. ಓಂ ಶಾಂತಿ. रूहानी बच्चों को रूहानी बाप समझा रहा है, यह रूहानी कारोबार है. बाकी सारी दुनिया में जिस्मानी कारोबार है. वास्तव में कारोबार चलती है रूहों की. आत्मा ही इस शरीर द्वारा पढ़ती है, चलती है, विकर्म करती है. इसलिए पतित आत्मा पाप आत्मा कहा जाता है. ಆತ್ಮಿಕ ಮಕ್ಕಳಿಗೆ ಬಾಬಾ ಆತ್ಮಿಕ ತಂದೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇಲ್ಲಿ ಆತ್ಮಿಕ ವ್ಯವಹಾರ ನಡೀತಾ ಇದೆ. ಬಾಕಿ ಪ್ರಪಂಚದಾದ್ಯಂತ ಭೌತಿಕ ವ್ಯವಹಾರಗಳೇ. ಹಾಗೆ ನೋಡಿದರೆ ವ್ಯವಹಾರ ನಡೆಯೋದೇ ಆತ್ಮಗಳ ಮಧ್ಯದಲ್ಲಿ. ಆತ್ಮವೇ ಈ ದೇಹದ ಮೂಲಕ ಓದುತ್ತೆ, ನಡೆದಾಡುತ್ತೆ, ಕೆಲಸ ಕಾರ್ಯನೂ ಮಾಡುತ್ತೆ. ಹಾಗೆ ವಿಕರ್ಮನೂ ಮಾಡೋದು ಆತ್ಮನೇ ಅಲ್ವಾ? ಹಾಗಾಗಿ ಅಲ್ವೇ ಆತ್ಮನಿಗೇನೆ ಪತಿತಾತ್ಮ ಪಾಪಾತ್ಮ ಅಂತ ಹೇಳೋದು. ಎಲ್ಲವನ್ನ ಮಾಡೋದು ಆತ್ಮವೇ. इस समय सब मनुष्य देहाभिमान में है. मैं आत्मा हूँ समझने बदले समझते हैं मैं फलाना हूँ. यह व्यापार करता हूँ, यह फलाने कामी है, क्रोधी है, शरीर का ही नाम लेता है. ಈಗ ಸದ್ಯ ಪ್ರಪಂಚದಾದ್ಯಂತ ಎಲ್ಲರೂ ದೇಹಾಭಿಮಾನದಲ್ಲೇ ಇರೋದು ಅಂತಾರೆ ಬಾಬಾ. ಅವರಿಗೆ ಇದರ ಅರಿವೇ ಇಲ್ಲ, ನಾನು ಆತ್ಮ ಅನ್ನುವಂಥದ್ದೇ ಗೊತ್ತಿಲ್ಲ. ನಾನು ಆತ್ಮ ಅಂತ ತಿಳಿದುಕೊಂಡು ನಾನು ಆತ್ಮ ಮಾತಾಡ್ತಿದ್ದೇನೆ, ನಾನು ಆತ್ಮ ಮಾಡ್ತಿದ್ದೇನೆ ಅನ್ನುವಂಥದ್ದಿಲ್ಲ. ಅದ್ರ ಬದಲಾಗಿ ದೇಹ ನೋಡ್ತಾರೆ, ನಾನು ಇಂಥವನು, ನಾನು ವ್ಯಾಪಾರ ಮಾಡ್ತಿದ್ದೇನೆ,
ಅಥವಾ ಇಂಥವರಲ್ಲಿ ಬಹಳ ಸಿಟ್ಟಿದೆ, ಇಂಥವರು ಕಾಮಿ, ಇಂಥವರು ಕ್ರೋಧಿ, ಈ ರೀತಿ ಅವರು ದೇಹವನ್ನೇ ನೋಡಿ ಮಾತನಾಡೋದು. ಇದಕ್ಕೆ ಹೇಳಲಾಗುತ್ತೆ ದೇಹಾಭಿಮಾನದ ಜಗತ್ತು ಅಂತ. ದೇಹಾಭಿಮಾನದ ಜಗತ್ತು ಅಂದ್ರೇ ಇಳಿಯುವ ಕಲೆಯ ಜಗತ್ತು. सत्युग में कभी ऐसे नहीं होता, वहाँ देही अभिमानी होते. तुमको तो देही अभिमानी अभी बनाया जाता है. अपने को आत्मा निश्चय करो. मैं आत्मा इस शरीर रूपी चोला धारण कर पार्ट बजाती हूँ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ರಿ. ದೇಹಾಭಿಮಾನದಲ್ಲಂತೂ ಬರೋ ಹಾಗೆ ಇಲ್ಲ. ಬಾಬಾ ನಮಗೀಗ ದೇಹಿ ಅಭಿಮಾನಿಯನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮಕ್ಕಳೇ ಈ ಶರೀರ ರೂಪಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ನಾನು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ಎಲ್ಲರೂ ಕೂಡ ವಿಧ ವಿಧವಾದಂತಹ ಆಕ್ಟರ್ಸ್ ಭಿನ್ನ ಭಿನ್ನವಾದಂತಹ ಬಟ್ಟೆಯನ್ನು ತೊಟ್ಟುಕೊಂಡು ಇಲ್ಲಿ ಪಾತ್ರವನ್ನು ಅಭಿನಯಿಸ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಬಾಬಾ कहते हैं तुम आत्माएं पहले शांतिधाम में थी, तुम्हारा घर है शांतिधाम. जैसे वो हद का नाटक होता है, यह फिर है बेहद का नाटक. सभी आत्माएं परंधाम से आकर शरीर धारण कर पार्ट बजाते हैं. ಬಾಬಾ ತಿಳಿಸ್ತಿದ್ದಾರೆ, ನೀವೆಲ್ಲ ಆತ್ಮಗಳು ಶಾಂತಿಧಾಮದಲ್ಲೇ ಇದ್ದಿದ್ದಲ್ವಾ ಮೊದಲು? ನಿಮ್ಮ ಮನೆಯೂ ಕೂಡ ಶಾಂತಿಧಾಮವೇ ಆಗಿದೆ. ಹೇಗೆ ಹದ್ದಿನ ನಾಟಕ ಇರುತ್ತೆ ನೋಡಿ, ಹಾಗೆ ಇದು ಒಂದು ಬೇಹದ್ದಿನ ನಾಟಕ. ಇಲ್ಲಿ ಎಲ್ಲ ಆತ್ಮಗಳು ಕೂಡ ಪರಮಧಾಮದಿಂದ ಬಂದು ದೇಹವನ್ನು ತೊಟ್ಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇವೆ. आत्माओं का असुल घर है परम धाम. उन एक्टर्स का तो घर यहाँ ही होता है, सिर्फ ड्रेस बदले कर आकर पार्ट बजाते हैं. तो बाबा बैठ समझाते हैं, तुम आत्माएं हो, बाप तो बच्चे बच्चे ही कहेंगे. ಹದ್ದಿನ ನಾಟಕದಲ್ಲಿ ಎಲ್ಲರ ಮನೆಯೂ ಕೂಡ ಇಲ್ಲೇ ಇರುತ್ತೆ. ಕೇವಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾತ್ರವನ್ನು ಅಭಿನಯಿಸ್ತಿದ್ದಾರೆ. ಆದರೆ ನೀವೆಲ್ಲ ಈಗ ಬೇಹದ್ದಿನ ನಾಟಕದಲ್ಲಿದ್ದೀರಾ. ನಿಮ್ಮ ಮನೆ ಪರಮಧಾಮವಾಗಿದೆ. ನೀವೀಗ ಆತ್ಮಗಳು ದೇಹವನ್ನು ತೊಟ್ಕೊಂಡು ಪಾತ್ರ ಅಭಿನಯಿಸ್ತಿದ್ದೀರಾ. ಈಗ ಬಾಬಾ ತಿಳುವಳಿಕೆ ಕೊಡುವಾಗ ಯಾವಾಗಲೂ ಹೇಳೋದೇನು, ಮಕ್ಕಳೇ ಮಕ್ಕಳೇ ಅಂತ. ತಂದೆ ಮಾತ್ರ ಈ ಶಬ್ದವನ್ನು ಬೋಧನೆ ಮಾಡ್ತಾರೆ. ಏನಂತ? ಮಕ್ಕಳೇ ಮಕ್ಕಳೇ ಅನ್ನುವಂಥದ್ದು. ಸನ್ಯಾಸಿ ಐಸೆ ಬಚ್ಚೆ ಬಚ್ಚೆ ನಹಿ ಕಹೆಂಗೆ. ಬಾಬಾ कहते हैं, मैं पतित पावन तुम सभी आत्माओं का बाप हूँ, जिसको गॉड फादर कहते हैं. गॉड फादर तो निराकार है. ಪರಂಪಿತ ಪರಮಾತ್ಮ ತಂದೆ ಒಬ್ಬರೇ ಎಲ್ಲರಿಗೂ ಮಕ್ಕಳೇ ಮಕ್ಕಳೇ ಅಂತ ಕರೆಯೋದು. ಸನ್ಯಾಸಿಗಳು ಯಾವತ್ತೂ ಯಾರಿಗೂ ಕೂಡ ಮಕ್ಕಳೇ ಮಕ್ಕಳೇ ಅಂತ ಕರೆಯಲ್ಲ. ತಂದೆ ತಿಳಿಸ್ತಾರೆ, ನಾನು ಪತಿತ ಪಾವನ, ಈಗ ನಿಮ್ಮ ಎಲ್ಲ ಮಕ್ಕಳ ತಂದೆಯಾಗಿ ನಿಮಗೀಗ ಮನೆಯ ಮಾರ್ಗವನ್ನು ತೋರಿಸ್ತಿದ್ದೇನೆ. ಗಾಡ್ ಫಾದರ್ ಅಂತ ಕರೆಯೋದು ಕೂಡ ಶುಭಾಬರವ್ರಿಗೆ. ನಿರಾಕಾರನಿಗೆ ಗಾಡ್ ಫಾದರ್ ಅಂತ ಹೇಳಲಾಗುತ್ತೆ. ಬ್ರಹ್ಮ, ವಿಷ್ಣು, शंकर को भी गॉड फादर नहीं कहेंगे. उनमें भी आत्मा है, परंतु उनको कहते हैं ब्रह्म देवताय नमः, विष्णु देवताय नमः. देवताएं क्या करते हैं ये किसी को भी पता नहीं. ಪತಿತ ಪಾವನನಿಗೆ ನಿರಾಕಾರನಿಗೆ ಗಾಡ್ ಫಾದರ್ ಅಂತ ಹೇಳಲಾಗುತ್ತೆ. ಗಾಡ್ ಫಾದರ್ ಅಂದರೆ ಒಬ್ಬರೇ. ಬ್ರಹ್ಮ, ವಿಷ್ಣು, ಶಂಕರರಿಗೂ ಕೂಡ ನಾವು ಗಾಡ್ ಫಾದರ್ ಅಂತ ಹೇಳಲಿಕ್ಕಾಗಲ್ಲ. ಅವರಲ್ಲಿಯೂ ಆತ್ಮ ಇದೆ. ಆದರೆ ಬಾಬಾ ಹೇಳ್ತಿದ್ರೆ ಅವರು ದೇವತೆಗಳಾಗಿದ್ದಾರೆ. ಹಾಗಾಗಿ ಅಲ್ವೇ ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಅಂತ ಹೇಳಿರೋದು. ಜನರಿಗೆ ದೇವತೆಗಳಂದರೆ ಯಾರೋ ಅವರು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನೋಡಿ ಅಂತಾರೆ. बाबा ही आकर समझाते हैं, तुम कैसे ड्रामा प्लान अनुसार पार्ट बजाते हो. दुनिया एक ही है, ऐसे नहीं कोई नीचे पाताल व ऊपर कुछ दुनिया है. दुनिया तो एक ही है जिसका चक्र फिरता रहता है. ನಾಟಕದ ಅನುಸಾರವಾಗಿ ಎಲ್ಲರ ಪಾತ್ರ ಹೇಗೆ ನಡೀತಿದೆ ಇದನ್ನು ಬಾಬಾ ಬಂದು ತಿಳಿಸ್ತಾ ಇದ್ದಾರೆ. ಪರಮಾತ್ಮ ಹೇಗೆ ಒಬ್ಬನೋ ಹಾಗೆ ಜಗತ್ತು ಕೂಡ ಒಂದೇ. ಈ ರೀತಿ ತಿಳ್ಕೋಬೇಡಿ. ಮತ್ತೆ ನೆಲದ ಆಳದಲ್ಲಿ ಪಾತಾಳ ಲೋಕ, ಆಕಾಶದ ಆಚೆಗೆ ಇನ್ನೊಂದು ಲೋಕ ಇದೆ ಅನ್ಕೋಬೇಡಿ. ಇರೋದು ಒಂದೇ ಜಗತ್ತು. ಇದರೊಳಗಡೆನೆ ಕಾಲಚಕ್ರ ತಿರುಗ್ತಾ ಇರುತ್ತೆ. ಲೋग तो कह देते हैं मून में प्लॉट लेंगे. बाबा समझाते हैं, बच्चे कितने इंसॉल्वेंट बन पड़े हैं. भारतवासियों के लिए कहते हैं
तुम कितने साहूकार समझदार थे। इन लक्ष्मी नारायण का सारे विश्व पर राज था, जिसको कोई लूट न सके। वहां कोई पार्टीशंस आदि कुछ होता नहीं। यहाँ देखो कितने पार्टीशंಸ್ है। ಜಗತ್ತು ಒಂದೇ, ಕೇವಲ ಕಾಲಚಕ್ರ ಉರುಳ್ತಾ ಇರುತ್ತೆ. ಆದರೂ ನೋಡಿ, ಈಗಿನ ಕಾಲದಲ್ಲಿರುವಂತಹ ಜನ ವಿಜ್ಞಾನಿಗಳೆಲ್ಲ ಏನು ತಿಳ್ಕೊಳ್ತಾರೆ, ಆಕಾಶದ ಆಚೆಗಿರುವಂತಹ ಗ್ರಹಗಳಲ್ಲಿ, ಅಂದರೆ ಚಂದ್ರಗ್ರಹ, ಮಂಗಳ ಗ್ರಹ, ಇನ್ನೆಲ್ಲೆಲ್ಲೋ ಸೈಟ್ ಮಾಡ್ಬೋದಲ್ಲ, ಬದುಕೊಳ್ಳಿಕ್ಕೆ ಇನ್ನೆಲ್ಲೆಲ್ಲೋ ಜಾಗ ಹುಡುಕೋಬೋದಲ್ಲ ಅಂತ. ಎಷ್ಟು ಬುದ್ಧಿಗಳಿದ್ದಾರೆ ನೋಡಿ. ಭಾರತವಾಸಿಗಳಿಗಾಗಿ ಹೇಳಲಾಗ್ತಿತ್ತು, ಒಂದು ಸಮಯದಲ್ಲಿ ಇವರೇ ಸಿರಿವಂತರಿದ್ದರು, ಬುದ್ಧಿವಂತರಿದ್ದರು, ಗುಣವಂತರಿದ್ದರು, ದೇವತೆಗಳಾಗಿದ್ದರು ಅಂತ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇಡೀ ವಿಶ್ವದ ಮೇಲೆ ಇತ್ತು. ಯಾರೂ ಕೂಡ ಆ ಒಂದು ರಾಜ್ಯವನ್ನಾಗಲಿ ಸಂಭ್ರಮವನ್ನಾಗಲಿ ಹಾಳು ಮಾಡಲಿಕ್ಕಾಗಲಿ ಕಿತ್ಕೊಳ್ಳಿಕ್ಕಾಗಲಿ ಸಾಧ್ಯನೇ ಇರಲಿಲ್ಲ. ಅಲ್ಲಿ ಯಾವ ಪಾರ್ಟಿಷನ್ಸ್ಗಳು ಇರಲಿಲ್ಲ ಅಂತಾರೆ ಬಾಬಾ. ಇಲ್ಲಿ ನೋಡಿ ಎಷ್ಟು ಭಾಗಗಳಾಗಿದ್ದಾವೆ, ಎಷ್ಟು ಗಲಾಟೆಗಳಿದ್ದಾವೆ. आपस में टुकड़े टुकड़े पर भी लड़ते रहते हैं। तुम सारे विश्व का मालिक थे। सारा आकाश, पृथ्वी, समुंदर सब तुम्हारा था। तुम उनके मालिक थे। ಈಗಿನ ಜಗತ್ತಿನಲ್ಲಂತೂ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀವಲ್ಲ, ಅಕ್ಕಪಕ್ಕದಲ್ಲಿನೂ ಕೂಡ, ಮನೆಯಲ್ಲಿನೂ ಅದೇ ಕತೆ. ಏನಂದ್ರೆ, ಒಂದು ಚಿಕ್ಕದಾಗಿರೋ ತುಂಡಿಗೋಸ್ಕರ ಏನು ಮಾಡ್ತಾ ಇದ್ದೇವೆ, ಸಣ್ಣ ಸಣ್ಣ ತುಂಡುಗಳು, ಏನು ದೊಡ್ಡ ಅಪಾರ ಆಸ್ತಿ ಅಲ್ಲ. ಇಷ್ಟಿಷ್ಟಕ್ಕೋಸ್ಕರ ಒಂದು ಗೇಣ್ ಜಾಗಕ್ಕೂ ಏನು ಮಾಡ್ತಿದ್ದಾರೆ, ಎಷ್ಟು ಜಗಳ ಕಲ ಮಾಡ್ತಾರೆ, ಕೋರ್ಟು ಕಚೇರಿಗೆ ಅಡ್ಡಾಡ್ತಾರೆ. ನಾವೀಗ ವಿಶ್ವದ ಆಗುವಂಥವರಿದ್ದೇವೆ. ಇಡೀ ವಿಶ್ವದ ಮೇಲೆ, ಪೃಥ್ವಿಯ ಮೇಲೆ, ಸಮುದ್ರದ ಮೇಲೆ, ಆಕಾಶದ ಎಲ್ಲದೂ ನಿಮ್ಮದೇ ಆಗಿರುತ್ತೆ ಅಂತಾರೆ ಪಾಪ. ಎಲ್ಲದಕ್ಕೂ ನೀವೇ ಮಾಲೀಕರು. ಆದರೆ ಇವತ್ತು ಎಲ್ಲವೂ ಏನಾಗಿದ್ದಾವೆ, ತುಂಡು ತುಂಡಾಗಿ ಹೋಗಿದ್ದಾವೆ. ಏ ಕಿಸಿ ಕೋ ಭಿ ಪತಾ ನಹಿ, ಭಾರತ್ ಹಿ ವಿಶ್ವ ಕಾ ಮಾಲಿಕ್ ತಾ. ಇದು ಯಾರಿಗೂ ಕೂಡ ಗೊತ್ತಿಲ್ಲ, ಭಾರತವೇ ವಿಶ್ವದ ಮಾಲೀಕ ಆಗಿತ್ತು ಅಂತ. ಕೇವಲ ಈಗಲೂ ಕೂಡ ಭಾರತದ ಬಗ್ಗೆ ಹೇಳ್ತಾರೆ, ಭಾರತ ವಿಶ್ವಗುರು ಅಂತ. ವಿಶ್ವದಾದ್ಯಂತ ಎಷ್ಟೋ ರಾಷ್ಟ್ರಗಳಿದ್ರೂ ಕೂಡ ಅದಕ್ಕೆ ಭಾರತ ಏನಾಗಿದೆ, ಮುಕುಟಮಣಿಯಾಗಿದೆ, ವಿಶ್ವಗುರು. ಬಾಬಾ ಹೇಳ್ತಿದ್ದಾರೆ, ಇದು ಯಾರಿಗೂ ಗೊತ್ತಿಲ್ಲ ಭಾರತ ಮೊದಲು ಹೇಗಿತ್ತು ಅಂತ. बाबा समझाते हैं, आत्मा को जो पार्ट मिला हुआ है वो कभी घिसता नहीं, चलता ही रहता है। अभी तुम फिर से मनुष्य से देवता बन रहे हो, फिर 84 जन्म लेंगे. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಆತ್ಮನಲ್ಲಿರುವಂತಹ ಪಾರ್ಟ್ ಏನಿದೆಯೋ ಅದನ್ನು ಯಾವತ್ತೂ ಕೂಡ ಅಳಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಿರಂತರ ಎಲ್ಲರ ಪಾತ್ರವೂ ನಡೀತಾ ಇರುತ್ತೆ. ಮತ್ತೆ ಮನುಷ್ಯರಿಂದ ದೇವತೆಗಳಾಗ್ತವೆ. 84 ಜನ್ಮಗಳನ್ನು ಅನುಭವಿಸಬೇಕಾಗತ್ತೆ. ನಿಮ್ಮ ಪಾತ್ರ ಎಂದೂ ನಿಲ್ಲದೇ ಇರುವ, ನಿರಂತರವಾಗಿ ನಡೆಯುವಂತಹ ಬೇಹದ್ದಿನ ಪಾತ್ರ ಅಂತಾರೆ. ಇದರೊಳಗಡೆಗೆ कोई भी मोक्ष पाते नहीं। जितने अनेक गुरु, अनेक शास्त्र, उतने अनेक मते होती है. ಇಲ್ಲಿ ಯಾರಿಗೂ ಕೂಡ ಮೋಕ್ಷ ಇಲ್ಲ ಅಂತಾರೆ ಬಾಬಾ. ಎಲ್ಲರೂ ಜನನ ಮರಣ ಚಕ್ರದಲ್ಲಿ ಕೆಳಗೆ ಬರಲೇಬೇಕು. ಎಷ್ಟೋ ಸಾರಿ ಬಾಬಾ ಹೇಳಿದಾರಲ್ಲ, ನಾನೇ ಪಾತ್ರ ಅಭಿನಯಿಸಲಿಕ್ಕೆ ಈ ಸೃಷ್ಟಿಗೆ, ಪತಿತ ಜಗತ್ತಿಗೆ ಬರಬೇಕು ಅಂದಾಗ, ಜನನ ಮರಣದಲ್ಲಿ ಬಂದು ಹೋಗ್ತಿರುವ ನೀವುಗಳಂತೂ ಹೇಗೆ ಮುಕ್ತರಾಗ್ಲಿಕ್ಕೆ ಸಾಧ್ಯ? ಪಾತ್ರದಿಂದ ಬರಲೇಬೇಕು. ಎಷ್ಟು ಗುರುಗಳು ಈ ಜಗತ್ತಿನಲ್ಲಿ, ಅಷ್ಟೇ ಶಾಸ್ತ್ರಗಳು, ಅಷ್ಟೇ ಮತಗಳು ಹೆಚ್ಚಾಗ್ತಾ ಇದ್ದಾವೆ. ಮನುಷ್ಯ ಮೈ ಕಿತನೆ ಅಶಾಂತಿ ಹೈ ಅಭಿ, ಜಹಾ ಭಿ ಜಾಹೋ ಕಹೆಂಗೆ ಮನ್ ಕೋ ಶಾಂತಿ ಕೈಸೆ ಮಿಲೆ. ನೀವು ಯಾವ ಫೀಲ್ಡಿಗಾದರೂ ಹೋಗಿ, ಜನರ ಬಾಯಲ್ಲಿ ಒಂದೇ ಮಾತು, ಹೇಗಪ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ತಂದ್ಕೊಳ್ಳೋದು? ಯಾರೊಬ್ಬರಿಗೂ ಕೂಡ ಸದಾ ನೆಮ್ಮದಿ ಶಾಂತಿ ಇಲ್ಲ ನೋಡಿ. ಯಾಕೆ? ದೇಹಾಭಿಮಾನದಲ್ಲಿದ್ದಾರಲ್ಲ ಅಂತಾರೆ ಬಾಬಾ. बाबा समझाते हैं, मन और बुद्धि यह है आत्मा के आर्गन्स, बाकी ये सब शरीर की इंद्रियां हैं. आत्मा कहते हैं, मेरे मन को शांति कैसे मिले? ಬಾಬಾ ತಿಳಿಸಿದ್ದಾರೆ, ಮನ ಬುದ್ಧಿ ಇದು ಆತ್ಮನ ಇಂದ್ರಿಯಗಳಾಗಿವೆ, ಅಂಗಾಂಗಗಳು. ಬಾಕಿ ದೇಹದ ಇಂದ್ರಿಯಗಳಂತೂ ಕಣ್ಣಿಗೆ ಕಾಣ್ತಾ ಇದ್ದಾವೆ. ಆತ್ಮ ಹೇಳುತ್ತೆ, ನನ್ನ ಮನಸ್ಸಿಗೆ ಹೇಗೆ ಶಾಂತಿ ಸಿಗಬೇಕು ಅಂತ ಕೇಳುತ್ತೆ. ವಾಸ್ತವಿಕವಾಗಿ ನಾನು ಮನಸ್ಸಲ್ಲ, ಆದರೆ ನನ್ನ ಮನಸ್ಸೇ ನಿಜ. ಆದರೆ ಮನಸ್ಸಿಗಲ್ಲ ಶಾಂತಿ, ನಾನು ಆತ್ಮನೇ ಏನಾಗಿರ್ಬೇಕೀಗ? ಶಾಂತ ಸ್ವರೂಪ. ಇದರಲ್ಲಂತೂ ಕರ್ಮ ಮಾಡೋದಿದೆ, ಕರ್ಮ ಮಾಡದೇ ಇರ್ಲಿಕ್ಕಂತೂ ಸಾಧ್ಯ ಇಲ್ಲ. ಈ ಎಲ್ಲ ಮಾತುಗಳನ್ನು ತಂದೆಯ ಬಂದೀಗ ತಿಳಿಸ್ಕೊಡ್ತಿದ್ದಾರೆ.
दुनिया में यह ज्ञान किसी को भी नहीं है। वहाँ है भक्ति मार्ग, उनको ज्ञान का पता नहीं। ज्ञान तो एक बाप ही देता है। ಭಕ್ತಿ ಮಾರ್ಗವೇ ಬೇರೆ, ಜ್ಞಾನ ಮಾರ್ಗವೇ ಬೇರೆ. ಈಗ ಭಕ್ತಿ ಮಾರ್ಗ ಕೊನೆಯಾಗ್ತಾ ಇದೆ, ಜ್ಞಾನ ಮಾರ್ಗ ಪ್ರಾರಂಭವಾಗಿದೆ. ಜ್ಞಾನ ಅಂತೂ ಒಬ್ಬ ತಂದೆನೇ ತಿಳಿಸಲಿಕ್ಕೆ ಸಾಧ್ಯ. बाबा खुद कहते हैं, मैं कल्प 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 के संगम पर आता हूँ. कलियुग के अंत में सभी पतित है. रावण राज्य है ना, ರಾವಣ को जलाते भी ಭಾರತವಾಸಿ ही है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಜ್ಞಾನ ಅಂತೂ ನಾನೊಬ್ಬನೇ ತಿಳಿಸ್ಕೊಡೋದು. ಸ್ವಯಂ ಪರಮಾತ್ಮನೇ ಬಂದು ಹೇಳ್ತಿದ್ದಾರೆ, ಪ್ರತಿ ಕಲ್ಪದಲ್ಲಿಯೂ ಕೂಡ, ಅಂದರೆ 5000 ವರ್ಷಕ್ಕೊಂದು ಬಾರಿ ನಾನು ಸಂಗಮ ಯುಗದಲ್ಲಿ ಬರ್ತೇನೆ. ಕಲಿಯುಗದ ಅಂತಿಮದಲ್ಲಿ ಯಾವಾಗ ಎಲ್ಲರೂ ಪತಿತರಾಗಿರ್ತಾರೆ, ಸಂಪೂರ್ಣ ರಾವಣನ ರಾಜ್ಯವಾಗಿರ್ತದೆ, ಎಲ್ಲರೂ ಸೇರಿ ರಾವಣನನ್ನು ಸುಡ್ತಾ ಇರ್ತಿರಲ್ಲ ಭಾರತವಾಸಿಗಳು, ಆವಾಗಲೇ ಪತಿತ ಪಾವನ ಪರಮಾತ್ಮನ ಜನ್ಮ ಆಗುತ್ತೆ. तो रावण का जन्म भी यहाँ और बाप का जन्म भी यहाँ. रावण जो सबको पतित बनाते हैं, इसलिए उनको जलाते हैं. यह बातें किसी के बुद्धि में नहीं है. ರಾಮನ ಜನ್ಮವೂ ಇಲ್ಲೇ, ರಾವಣನ ಜನ್ಮವೂ ಇಲ್ಲಿಯೇ ಅಂತಾರೆ ಬಾಬಾ. ಈಗ ಯಾರು ಎಲ್ಲರಿಗೂ ದುಃಖವನ್ನು ಕೊಟ್ಟರು, ಯಾರು ಮಾಯಾ ರಾವಣ, ಅವರನ್ನೇ ಎಲ್ಲರೂ ಸೇರಿ ಏನು ಮಾಡ್ತಿದ್ದಾರೆ, ಸುಟ್ಟಾಕ್ತಾ ಇದ್ದಾರೆ. ಆದರೂ ಕೂಡ ನೋಡಿ, ಸುಡುವಂಥ ಭಾರತವಾಸಿಗಳಿಗೂ ಕೂಡ ಈ ಮಾತಿನ ಪರಿಚಯ ಇಲ್ಲ, ನಾವೆಲ್ಲ ಸೇರಿ ಯಾಕೆ ರಾವಣನನ್ನು ಸುಡ್ತಿದ್ದೇವೆ ಅಂತ. अब भारत में श्री कृष्ण जयंती मनाते हैं, श्री कृष्ण की लीला भजन आदि करते हैं. अब बाबा कहते हैं, वास्तव में श्री कृष्ण लीला कुछ है ही नहीं. ಭಾರತದಲ್ಲೇ ಶ್ರೀಕೃಷ್ಣ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತಾರೆ. ಶ್ರೀಕೃಷ್ಣನ ಲೀಲೆ, ಶ್ರೀಕೃಷ್ಣನ ಮಹಿಮೆಯನ್ನೊಳಗೊಂಡಿರುವಂತಹ ಭಜನೆ, ಇದೆಲ್ಲವನ್ನ ಮಾಡ್ತಾರೆ. ಆದರೆ ಶ್ರೀಕೃಷ್ಣನ ಲೀಲೆ ಅಂತೂ ಯಾವುದೂ ಇಲ್ಲ. ಶ್ರೀಕೃಷ್ಣ ಏನ್ ಮಾಡಿ ಹೋದ? कहते हैं कंसपुरी में जन्म लिया. अब कंस तो डेविल को कहा जाता है. सत्युग में डेविल कहाँ से आए? तुम जानते हो, श्री कृष्ण की आत्मा जो सतो प्रदान में थी, वो अपनी 84 जन्म भोग कर इस समय पतित से पावन बन रही है. ಶ್ರೀಕೃಷ್ಣನ ಮಹಿಮೆ ಏನೂ ಇಲ್ಲ, ಯಾಕಂದರೆ ಶ್ರೀಕೃಷ್ಣನ ಆತ್ಮ ಈಗೆಲ್ಲಿದೆ? ಕಲಿಯುಗದ ಅಂತಿಮದಲ್ಲಿದೆ. ಅಲ್ಲಿ ತೋರಿಸ್ಬಿಟ್ರು ಶಾಸ್ತ್ರದಲ್ಲಿ ಶ್ರೀಕೃಷ್ಣ ಏನು ಮಾಡಿದ, ಕಂಸಪುರಿಯಲ್ಲಿ ಜನ್ಮ ತಾಳಿದ ಅಂತಲೂ ಹೇಳ್ತಾರೆ. ಆಕ್ಚುಲಿ ಕಂಸ ಅಂದರೆ ಅಸುರ ಅಲ್ವಾ? ಸತ್ಯುಗದಲ್ಲಿ ಯಾರೂ ಅಸುರ ಇರಲಿಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಾದರೆ ಶ್ರೀಕೃಷ್ಣ ಪವಿತ್ರ ಆತ್ಮನೇ ಜನನ ಮರಣ ಚಕ್ರದಲ್ಲಿ ಬರ್ತಾ ಬರ್ತಾ 84 ಜನ್ಮಗಳನ್ನು ಭೋಗಿಸಿ ಈಗ ಪತಿತ ಆಗಿಬಿಟ್ಟದೆ. ಮತ್ತೆ ಪತಿತದಿಂದ ಪಾವನ ಆಗೋ ಪುರುಷಾರ್ಥವನ್ನು ಮಾಡ್ತಾ ಇದೆ. ತನ್ನ ಪದವಿಯನ್ನು ಮತ್ತೆ ವಾಪಸ್ ತೆಗೆದುಕೊಳ್ತಾ ಇದೆ. ವೈಸೆ ಹಿ ತುಮ್ कृष्णपुरी में रहने वाले थे, 84 जन्म लेकर अब फिर अपना पद ले रहे हो. ಹೇಗೆ ಶ್ರೀಕೃಷ್ಣನು ತನ್ನ ಪದವಿಯನ್ನು ಪುರುಷಾರ್ಥದ ಮೂಲಕ ತೆಗೆದುಕೊಳ್ತಾ ಇದ್ದಾನೋ, ಹಾಗೆ ನೀವು ಕೂಡ ಕಳೆದುಕೊಂಡಿರುವಂಥ ಪದವಿಯನ್ನೀಗ ಪಡ್ಕೊಳ್ತಾ ಇದ್ದೀರಾ. ಜಯಂತಿ ಮನಾನಿ ಹೇ ವಾಸ್ತವ ಮೇ ಶುಭಾಬಾಕಿ. ಹಾಗೆ ನೋಡಿದರೆ ಜಯಂತಿ ಆಚರಿಸಬೇಕಾಗಿರೋದು ಕೇವಲ ಶುಭಾಬರದು ಒಬ್ಬರದೇ. ಜೋ ಶುಭಾಬಾ ಸಬ್ಕೋ ಹೆಲ್ ಸೆ ಹೆವನ್ ಮೇ ಲೇ ಜಾತೆ ಹೇ, उनकी कोई लीला है नहीं. कहते हैं, हे पतित पावन बाबा आओ, आकर हमको हेल से हेवन में ले चलो. 84 ಜನ್ಮಗಳನ್ನು ತೆಗೆದುಕೊಂಡು ವಾಪಸ್ ಮತ್ತೆ ನಾವು ನಮ್ಮ ಪದವಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಬಂದು ಪುರುಷಾರ್ಥ ಮಾಡ್ತಿದ್ದೇವೆ. ಈ ಪ್ರಪಂಚದಾದ್ಯಂತ ಟೋಟಲಿ ಜನ್ಮ ದಿನಾಚರಣೆಯನ್ನು ಆಚರಿಸೋದಿದ್ರೆ ಅದು ಕೇವಲ ಶುಭಾಬರವ್ರದ್ದು ಒಬ್ಬರದೇ. ಜಯಂತಿ ಆಚರಿಸೋದಿದ್ರೆ ದಿವ್ಯ ಜನ್ಮವನ್ನು ಶುಭಾಬ ಪಡ್ಕೊಂಡಿದ್ದಾರೆ. ನರಕದಿಂದ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಲ್ವೇ ನಾವು ಹೇಳಿದ್ದೇನಂತ, ಹೇ ಪತಿತ ಪಾವನ ಪರಮಾತ್ಮನೇ ನಮ್ಮನ್ನು ಇಲ್ಲಿಂದ ಮುಕ್ತಗೊಳಿಸಪ್ಪ ಅಂತ. आप हमारे बाप को तो हम स्वर्ग में होना चाहिए, हम विनाश विशेष दुनिया में क्यों हैं? इसलिए बुलाते हैं, गॉड फादर हमको इस दुख की दुनिया से लिबरेट करो. यह भी ड्रामा में नूंद है. बाबा कहते हैं, इस ड्रामा को कोई नहीं जानते. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಸ್ವರ್ಗದಲ್ಲಿ ಹೋಗೋದಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ,
ಮತ್ತು ಸ್ವರ್ಗಕ್ಕೆ ಹೋಗೋ ಪ್ರಯತ್ನ ಮಾಡ್ತಿದ್ದೀರಿ ಅಂದ ಬಳಿಕ ಮತ್ತೆ ಪತಿತರಾಗುವ ಕೆಲಸ ಅಂತೂ ಮಾಡಬಾರ್ದಲ್ವಾ? ಭಗವಂತನ ಕರೆದಿರೋದಾದರೆ ಯಾವುದಕ್ಕೋಸ್ಕರ? ಹೇ ಪರಮಾತ್ಮ, ಗಾಡ್ ಫಾದರ್ ಶಿವನೇ, ಈ ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡಪ್ಪ, ಮುಕ್ತಗೊಳಿಸು ಅಂತ. ಆದರೆ ಎಲ್ಲವೂ ನಾಟಕದಲ್ಲಿ ಏನಾಗಿದೆ? ನೋಂದಾಯಿಸಲ್ಪಟ್ಟಿದೆ. बाबा कहते हैं इस ड्रामा को कोई जानते नहीं। शास्त्रों में ड्रामा की लंबा आयु दिखा दिया है। नई दुनिया को पुरानी बनना ही है, सतो रजो तमो में आना ही है, यह है ही बेहद की बातें। ಶಾಸ್ತ್ರದಲ್ಲಂತೂ ಬಿಡಿ ನಾಟಕದ ಆಯುಷ್ಯವನ್ನು ತುಂಬ ಉದ್ದಾಗಲ ಮಾಡಿಬಿಟ್ಟಿದ್ದಾರೆ. ಹೊಸ ಜಗತ್ತನ್ನು ಹಳೆಯ ಜಗತ್ತನ್ನಾಗಿ ಮಾಡಿರುವಂತಹದ್ದು ಮಾಯಾ ರಾವಣನ ಕೆಲಸ. ಈಗ ಮತ್ತೆ ಹಳೆಯದನ್ನು ಹೊಸದನ್ನಾಗಿ ಶುಭಾವ ಮಾಡಿಸ್ತಾ ಇದ್ದಾರೆ. ಆದರೆ ಪ್ರತಿಯೊಬ್ಬರೂ ಕೂಡ ಅವರದೇ ಆದ ಸ್ಟೇಜ್ ಏನಿದೆ ನೋಡಿ, ಸತೋದಿಂದ ತಮೋ ಎಲ್ಲರೂ ಬರಲೇಬೇಕು ಅಂತಾರೆ. ಪ್ರತಿಯೊಬ್ಬ ಆತ್ಮನೂ ಕೂಡ ಸತೋ ಸ್ಟೇಜಿನಿಂದ ಸಮೋ ಸ್ಟೇಜಿಗೆ ಬರಲೇಬೇಕು. ಯಹ ಹೈ ವಹಿ 84 ಜನ್ಮೋ ಕಾ ಪಾರ್ಟ್. ಇದುವೇ ನೋಡ್ರಿ ಅವರ 84 ಜನ್ಮಗಳ ಪಾತ್ರ. ಈಗ ಮತ್ತೆ ಪವಿತ್ರ ಆಗ್ತಿದ್ದೇವೆ. ಬಾಕಿ ಮನುಷ್ಯರೆಲ್ಲರೂ ಕೂಡ ಪತೀತರೇ ಅಂತ. ತಬ್ ತೋ ಪಾವನ್ ಕೆ ಆಗೆ ಜಾಕರ್ ನಮ್ಮನ್ ಬಿ ಕರ್ತೆ. ಎಲ್ಲರೂ ಪತಿತರಾಗಿರೋದಕ್ಕೆ ಪಾವನ ಮೂರ್ತಿಗಳ ಸಮ್ಮುಖದಲ್ಲಿ ಅಥವಾ ಪಾವನ ದೇವತೆಗಳ ಚಿತ್ರಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸೋದು. ಪಾವನ್ ಕೋ ಪತೀತ್ ನಮನ್ ಕರ್ತೆ. ಪಾವನರಿಗೆ ಪತೀತರು ಏನು ಮಾಡ್ತಾರೆ? ನಮಸ್ತೆಯನ್ನು ಮಾಡ್ತಾರೆ. ಸನ್ಯಾಸಿ ಪಾವನ್ ಹೈ ತಬ್ ತೋ ಪತೀತ್ ಮನುಷ್ಯ ಉನ್ಕೆ ಆಗೆ ಮಾತಾ झुकाते हैं. ಕನ್ಯಾ ಪವಿತ್ರ ಹೈ ತೋ ಸಬ್ ಉನ್ಕೆ ಆಗೆ ಸಿರ್ झुकाते हैं. ಸನ್ಯಾಸಿಗಳು ಪವಿತ್ರರಾಗಿದ್ರು ಯಾರೆದುರುಗಡೆಗೆ? ಗೃಹಸ್ಥಿಗಳ ಎದುರುಗಡೆಗೆ. ಹಾಗಾಗಿ ಗೃಹಸ್ಥಿಗಳ ಒಂದು ತಲೆಬಾಗುವಿಕೆ ಯಾರ ಮುಂದ್ಗಡೆ? ಸನ್ಯಾಸಿಗಳ ಮುಂದ್ಗಡೆ. ಹಾಗೆ ಕನ್ಯೆಯೂ ಕೂಡ ಪವಿತ್ರನೇ ಅಲ್ವಾ? ಹಾಗಾಗಿ ಅವಳಿಗೂ ಕೂಡ ಏನು ಮಾಡ್ತಾರೆ? ಕೆಲವು ರಾಜ್ಯಗಳಲ್ಲಿ ಕನ್ಯಾ ಪವಿತ್ರ ಪೂಜೆ ಅಂತಲೂ ಮಾಡ್ತಾರೆ. तो वही कन्या शादी करके ससुर घर जाएगी तो माथा टेकना पड़ता है. ನೋಡಿ, ಯಾವ ಕುಮಾರಿ ಆಗಿದ್ದಾಗ ಇನ್ನುಳಿದವರೆಲ್ಲರೂ ಕೂಡ ಗೌರವಿಸ್ತಿದ್ರು ಅಥವಾ ಪ್ರೀತಿಸ್ತಿದ್ರು, ಅದೇ ಕನ್ಯೆ ಮದುವೆ ಆದಮೇಲೆ ಮತ್ತೆ ಅವಳು ಏನು ಮಾಡಬೇಕು? ಇನ್ನುಳಿದವರೆಲ್ಲರಿಗೂ ತಲೆ ಬಾಗ್ತಾ ಹೋಗಬೇಕು. अभी बेहद का बाप आया है सबको पावन बनाने. वह सब है कलयुग में, तुम हो अभी संगम पर. ಶುಭಾಬ ಬಂದಿರುವುದೇ ನಮ್ಮನ್ನು ಸ್ವರ್ಗದೊಳಗೆ ಕರೆದೊಯ್ಯೋದಕ್ಕೋಸ್ಕರ, ನರಕದಿಂದ ಸ್ವರ್ಗವಾಸಿಯನ್ನಾಗಿ ಮಾಡೋದಕ್ಕೋಸ್ಕರ. ಎಲ್ಲರೂ ಸದ್ಯ ಕಲಿಯುಗದಲ್ಲೇ ಇರೋದು ನೀವು. ತುಮ್ ಹೋ ಅಭಿ ಸಂಗಮ್ ಪರ್, ಅಬ್ ತುಮಕೋ ಪತೀತ್ ದುನಿಯಾ ಮೇ नहीं रहना है, यह है ही कल्याणकारी पुरुषोत्तम समय. बाबा आकर सबका कल्याण कराते हैं. ಎಲ್ಲರೂ ಕೂಡ ಈಗ ಕಲಿಯುಗದಲ್ಲೇ ಇದ್ದೀರಿ. ಆದರೆ ಬಾಬಾ ಹೇಳ್ತಾರೆ, ಇನ್ನು ನೀವು ಇರೋ ಹಂಗಿಲ್ಲ. ಏನಿದ್ರು ನಿಮ್ದೀಗ ಪ್ರಯಾಣ ಸ್ವರ್ಗದ ಕಡೆಗಲ್ವಾ? ಯೋಗ್ಯತೆಯನ್ನು ಮೂಡಿಸ್ಕೋಬೇಕು. ನೀವೀಗ ಸರ್ವರ ಕಲ್ಯಾಣದ ಸೇವೆಯನ್ನು ವಹಿಸ್ಕೋಬೇಕು. ತುಂಬ ಅಭಿ ಶ್ರೀಕೃಷ್ಣ ಜಯಂತಿ ಮನಾಯಂಗೆ ನಹಿ ತೋ ಲೋಗ್ ಸಮझेगा ये तो नास्तिक है. ನೋಡ್ರಿ, ಬಾಬಾ ಈಗ ರಕ್ಷಾಬಂಧನ ಬರುತ್ತಲೇ ನೆಕ್ಸ್ಟ್ ಬರೋದೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ರಕ್ಷಾಬಂಧನೂ ಆಚರಣೆ ಮಾಡಬೇಕು, ಶ್ರೀಕೃಷ್ಣ ಜನ್ಮಾಷ್ಟಮಿನೂ ಆಚರಣೆ ಮಾಡಬೇಕು. ಹಬ್ಬಗಳನ್ನೆಲ್ಲ ಆಚರಿಸಿ, ಶಿವರಾತ್ರಿ, ನವರಾತ್ರಿ ಏನಾರ ಬರಲಿ ಎಲ್ಲ ಹಬ್ಬಗಳನ್ನು ಆಚರಿಸಿ. ಇಲ್ಲ ಅಂದರೆ ಏನು ತಿಳ್ಕೊಂಡ್ಬಿಡ್ತಾರೆ ಜನ? ಇವರೇನಪ್ಪ ಏನೂ ಆಚರಣೆ ಮಾಡಲ್ಲ ಅಂದರೆ ನಾಸ್ತಿಕರು ಅಂತ ತಿಳ್ಕೊಂಡ್ಬಿಡ್ತಾರೆ. नास्तिक वास्तव में उनको कहा जाता है जो अपने बाप को रचना के आदि मध्य अंत को नहीं जानते. ಆ್ಯಕ್ಚುಲಿ ನಾಸ್ತಿಕರು, ರಿಯಲ್ ನಾಸ್ತಿಕರು ಯಾರು ಅನ್ನೋದು ಅವರಿಗೆ ಗೊತ್ತಿಲ್ಲ. ನಿಜವಾದ ನಾಸ್ತಿಕರು ಅಂದರೆ ಯಾರು? ಸತ್ಯ ಪರಮಾತ್ಮನರಿಯದೆ ಅವರೇ ರಚನೆ ಮಾಡಿರುವಂತಹ ಸೃಷ್ಟಿ ಆದಿ ಮಧ್ಯ ಅಂತ್ಯದ ವಿಚಾರವನ್ನು ತಿಳಿಯದೇ ಇರುವವರು ಏನಾಗಿದ್ದಾರೆ? ನಾಸ್ತಿಕರು. इस समय सब निधन के आर्फन बन पड़े हैं, घर घर में झगड़ा है, एक दो को मारने में देरी नहीं करते. ನೋಡ್ರಿ, ಈಗಂತೂ ಸಮಯ ಹತ್ತಿರ ಬರ್ತಾ ಇದೆ. ಯಾರಿಗ್ಯಾರೂ ಹೇಳೋಂಗಿಲ್ಲ. ಮನೆಯಲ್ಲೇನೇ ಜಗಳ, ಒಬ್ಬರಿನ್ನೊಬ್ಬರನ್ನ ಹೊಡಿಲಿಕ್ಕೋ ಕೊಲ್ಲಿಕ್ಕೋ ಲೇಟೇ ಮಾಡೋಂಗಿಲ್ಲ ಅಂತಾರೆ ಬಾಬಾ. ಅಂದರೆ ಹೇಳೋರು ಕೇಳೋರು ಇಲ್ಲದೇರೋ, ಹಿರಿಯರು ಇಲ್ಲದೇರೋ ಮನೆ ಆಗಿಬಿಟ್ಟದೆ ಅಂತ. ಅದಕ್ಕೋಸ್ಕರ ಇದಕ್ಕೆ ಏನಂತ ಹೇಳಾಗತ್ತೆ ಈ ಜಗತ್ತಿಗೆ? ನಾಸ್ತಿಕರ ಜಗತ್ತು ಅಂತ. ಬಾಪ್ಕೋ ನ ಜಾನ್ನೆ ವಾಲೆ, ನಿಜವಾಗ್ಲೂ ಪರಮಾತ್ಮ ತಂದೆಯನ್ನು ಅರಿಯದೇ ಇರೋರು ನಿಜ ನಾಸ್ತಿಕರು. तुम हो जानने वाले, अभी तुम समझते हो कि हम पत्थर बुद्धि थे, बाप हमको पारस बुद्धि बना दिया. ನಾವಪ್ಪ ಇವಾಗ ಪಾರಸ ಬುದ್ಧಿ ಉಳ್ಳಂಥ ಆಸ್ತಿಕರು. ಯಾಕೆಂದರೆ ನಮಗೆ ನಾನು ಯಾರು, ನನ್ನ ತಂದೆ ಯಾರು ಅಂತ ತಿಳಿದುಕೊಳ್ಳುವಷ್ಟು ಬುದ್ಧಿ ಏನಾಗಿದೆ? ಈಗ ಕಲ್ಲಿನಿಂದ ಪಾರಸವಾಗಿಬಿಟ್ಟಿದೆ.
ಬಾಬಾ ಸಿರ್ಫ್ ಕೇತೆ ಹೇ 1 ಗಂಟಾ ಪಡೋ. ನೋಡಿ, ಇವತ್ತು ಬಾಬಾ ಮುರಳಿಯಲ್ಲಿ ಶಿಕ್ಷಣದ ಬಗ್ಗೆ ಹೇಳಿದ್ದಾರೆ. ಸುಮ್ಮನೆ ಸ್ವರ್ಗಕ್ಕೆ ಹೋಗೋದೇ ಒಂದು ದೊಡ್ಡ ಗುರಿ ಇಟ್ಕೋಬೇಡಿ. ಸ್ವರ್ಗಕ್ಕೇನು ವೀಕೆ ಆಗಿಬಿಟ್ರೆ ಹೋಗೇ ಬಿಡ್ತೀರಾ. ಆದರೆ ಅಲ್ಲಿ ಉತ್ತಮ ಪದವಿ ಪಡ್ಕೋಬೇಕು ಅಂದರೆ ಶಿಕ್ಷಣದ ಕಡೆಗೆ ಗಮನ ಕೊಡಿ ಎಂದರೆ ಬಾಬಾ. ದಿನನಿತ್ಯ 1 ಗಂಟೆ ಏನು ಮುರಳಿಯನ್ನು ಬಾಬಾ ನುಡಿಸ್ತಾರೋ, ಈಗೆಲ್ಲ ಕಡೆಗೂ ಪ್ರಾಕ್ಟಿಕಲ್ ಆಗಿ ಟೀಚರ್ಸ್ ಅಕ್ಕಂದಿರ್ಬೋದು, ಇನ್ನು ಯೂಟ್ಯೂಬ್ದಲ್ಲಿ ಬೇರೆ ಬೇರೆದವರು ಎಲ್ಲ ದಿನದ ಮುರಳಿ ಸಾರಾಂಶ ವಿಚಾರ ಎಲ್ಲನೂ ಏನು ಮಾಡ್ತಿದ್ದಾರೆ, ಕಳಿಸ್ತಿದ್ದಾರೆ. ಈಗ ನೀವು ಮಕ್ಕಳು ಪಾರಸ ಬುದ್ಧಿಯುಳ್ಳವರಾಗಬೇಕು ಅಂದರೆ ಎಷ್ಟು ಸಹಜವಾಗಿ ಸಿಗ್ತಾ ಇದೆಯಲ್ಲ ಬಾಬಾರವರ ಶಿಕ್ಷಣ, ಅದನ್ನು ತುಂಬ ಚೆನ್ನಾಗಿ ಧಾರಣೆ ಮಾಡ್ಕೋಬೇಕು ಮತ್ತು ಅಷ್ಟೇ ಗಮನ ಕೊಡಬೇಕು ಅಂತಾರೆ ಬಾಬಾ. ಯಾವುದರ ಕಡೆಗೆ? ಶಿಕ್ಷಣದ ಕಡೆಗೆ. ಹಾಗೆ ತಂದೆಯನ್ನೂ ಕೂಡ ನೆನಪು ಮಾಡಬೇಕು. ಬಾಬಾ ಸಿರ್ಫ್ ಕೇತೆ 1 ಗಂಟಾ ಪಡೋ. 1 ಗಂಟೆ ಓದಿದರೆ ಸಾಕು, ಆಮೇಲೆ ಓಡಾಡ್ತಾ ತಿರುಗಾಡ್ತಾನು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ಬೋದು. शरीर को याद करेंगे तो लौकिक संबंधों की याद आएगा, देही अभिमानी रहेंगे तो बाप की याद आएगा. ಏನು ಮಾಡ್ತೀರಾ? ನಿಮ್ಮನ್ನು ದೇಹ ಅಂತ ತಿಳ್ಕೊಂಡ್ರೆ ದೇಹದಾರಿಗಳ ನೆನಪು ಬಂದ್ಬಿಡುತ್ತೆ, ಅದು ಮುಗಿಯದ ಕತೆ. ನಿಮ್ಮನ್ನು ಆತ್ಮ ಅಂತ ತಿಳಿದುಕೊಳ್ಳೋ ಅಭ್ಯಾಸ ಮಾಡಿಬಿಟ್ರೆ ಶುಭಾಬರವ್ರ ನೆನಪು ಸದಾ ಇರುತ್ತೆ. ಇದರಿಂದ ಆತ್ಮಶುದ್ಧಿಯಾಗುತ್ತೆ. ದೇಹಿ ಅಭಿಮಾನಿ रहेंगे तो मुझ बाप की याद रहेगा. ದೇಹಿ ಅಭಿಮಾನಿ ಇದ್ದಾಗ ಮಾತ್ರ ನಮಗೆ ಶುಭಾಬ ನೆನಪಿರಕ್ಕೆ ಸಾಧ್ಯ. कहते भी है विषय सागर में अभी तक गोते खाते रहते, विष्णु को क्षीर सागर में दिखाते हैं तो कहते हैं वहाँ घी की नदियाँ बहती है. यहाँ तो घासलेट भी नहीं मिलता, फर्क देखो कितना है. ಈಗ ನಾವು ಈ ವಿಷಯ ಜಗತ್ತಿನಿಂದ ಹೊರಗೆ ಬರಬೇಕು. ವಿಷಯ ಸಾಗರದಲ್ಲಿ ಎಲ್ಲರೂ ಮುಳುಗಿ ಹೇಳ್ತಿದ್ದಾರೆ. ನೋಡಿ, ದೇವತಾ ಜಗತ್ತಿಗೆ ವಿಷ್ಣುವಿನ ಕ್ಷೀರ ಸಾಗರ ಅಂತ ಹೇಳಲಾಗುತ್ತೆ. ಅಲ್ಲಂತೂ ಹಾಲು ತುಪ್ಪದ ನದಿ ಹರಿಯುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಇದರ ಅರ್ಥ ಅಷ್ಟೊಂದು ಸಂಭ್ರಮ, ಸಂಪದ್ಭರಿತವಾಗಿರುತ್ತೆ ಅಂತ. ಇವಾಗ ನೋಡಿ, ಅಲ್ಲಂತೂ ಅಷ್ಟು ಸಂಪತ್ತು, ಇಲ್ಲಿ ಸೀಮೆ ಎಣ್ಣೆನೂ ಸಿಗ್ತಿಲ್ಲ. ಹಾಲು ತುಪ್ಪದ ನದಿ ಹರಿಯೋ ದೂರ ಉಳಿತು, ಸೀಮೆ ಎಣ್ಣೆನೂ ನೋಡಲಿಕ್ಕೂ ಸಿಗಲಾರ್ದಂಥ ಸಮಯ ಬಂದಾಯಿತು. तो तुम बच्चों को कितना खुशी होना चाहिए. बाप ही खिवैया है, गाते भी है नैया मेरी पार लगा लो. अब यह नैया खिवैया एक बाप ही है. ಬಾಬಾ ಹೇಳ್ತಿದ್ದಾರೆ, ನೀವು ಮಕ್ಕಳಿಗೆ ಎಷ್ಟು ಖುಷಿಯಿಂದ ಇರಬೇಕು. ಯಾಕೆ? ಶುಭಾಬ ನನ್ನನ್ನು ಗಟ್ಟಿ ಹಿಡ್ಕೊಂಡಿದ್ದಾರೆ ಅಂತ. ಯಾರು ಶುಭಾಬ? ನಿಮ್ಮನ್ನು ನೀವು ಈಗ ಅನುಭವ ಮಾಡ್ಕೊಳ್ಬೇಕು. ಭಗವಂತ ನನಗೆ ಅಂಬಿಗಾಗಿ ಸಿಕ್ಕಿದ್ದಾರೆ. ನಾವೇ ಪರಮಾತ್ಮನಿಗೆ ಹೇಳಿದೇವಲ್ವಾ, ಏನಂತ? ಈ ನನ್ನ ದೋಣಿಯನ್ನು ಪಾರು ಮಾಡೋ ತಂದೆ ಅಂತ. ಶುಭಾಬ ಬಂದಿದ್ದಾರೆ ನಮ್ಮನ್ನೆಲ್ಲರನ್ನೂ ಕೂಡ ಪಾರು ಮಾಡೋದಕ್ಕೋಸ್ಕರ. ವಹಾಸೆ ಫಿರ್ ಬೇಜ್ ದೇಗ ಸುಖಧಾಮ್. ಪಾರು ಮಾಡಿದ್ರು ಅಂದ್ರೆ ಅರ್ಥ ಪರಧಾಮಕ್ಕೆ ಕರ್ಕೊಂಡು ಹೋದ್ರು ಅಂತ. ಆಮೇಲೆ ಅಲ್ಲಿಂದ ಏನು ಮಾಡ್ತೀನಿ ಅಂತಾರೆ ಬಾಬಾ? ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ, ಕಳಿಸ್ತೀನಿ. परमपिता परमात्मा को ही खिवैया कहा जाता है. बाप का ही महिमा गाते हैं अनेक प्रकार से. अभी तुम पवित्र बन पवित्र दुनिया के मालिक बनते हो. श्री श्री शुभाबा आया है श्रेष्ठ बनाने के लिए. ಪರಮಾತ್ಮನನ್ನೇ ಅಂಬಿಗ ಅಂತ ಹೇಳಲಾಗುತ್ತೆ. ಪರಮಾತ್ಮನನ್ನು ಅನೇಕ ಪ್ರಕಾರದಲ್ಲಿ ಅನೇಕ ಹೆಸರುಗಳಿಂದ ಮಹಿಮೆ ಮಾಡ್ತಾರೆ. ಯಾಕೆಂದರೆ ಅವರ ಕಾರ್ಯನೂ ಅಷ್ಟೇ ಮಹಾನ್ ಅಲ್ವಾ. ಈಗ ನೀವು ಪವಿತ್ರರಾಗಿ ಪವಿತ್ರ ಜಗತ್ತಿಗೆ ಮಾಲೀಕರಾಗ್ತಾ ಇದ್ದೀರಾ. ಶ್ರೀ ಶ್ರೀ ಶಿವಬಾಬಾ ಆಯಾ ಹೈ ಹಮ್ಕೋ ಶ್ರೇಷ್ಠ ಬನಾನೆ. ಖುದ್ ಭಗವಾನ್ ಕೇತೆ ಹೈ ಯಹ ಭ್ರಷ್ಟಾಚಾರಿ ದುನಿಯಾ ಹೈ. ಶಿವಬಾಬನಿಗೆ ಮಾತ್ರ ಶ್ರೀ 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 ಅಂತ ಹೇಳಲಾಗುತ್ತೆ. ನೋಡಿ, ಶ್ರೀ ಶ್ರೀ ಶಿವಬಾಬರವರು ಬಂದಿರದೆ ನಮ್ಮನ್ನು ಕೂಡ ಶ್ರೇಷ್ಠರನ್ನಾಗಿ ಮಾಡಲಿಕ್ಕೆ. ಎಷ್ಟೋ ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಸಿಂಗಲ್ ಶ್ರೀ ಹೇಳೋದು ದೇವತೆಗಳಿಗೆ, ಸಿಂಗಲ್ ಶ್ರೀ ಆಚೆಗೆ ಡಬಲ್ ತ್ರಿಬಲ್ ನೀವೇನೇ ಹೇಳಿದ್ರು ಅದು ಕೇವಲ ನಿರಾಕಾರ ಪರಮಾತ್ಮನಿಗೆ ಒಬ್ಬನಿಗೆ. ಅದು ಬಿಟ್ಟು ಈ ಜಗತ್ತಿನಲ್ಲಿ ಯಾರೂ ತಮ್ಮನ್ನು ಶ್ರೀ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಅಂತಹ ಪರಿಶುದ್ಧತೆ ಅಥವಾ ಪಾವಿತ್ರತೆ ಯಾರಲ್ಲಿನೂ ಇಲ್ಲ. ಖುದ್ ಭಗವಂತನೇ ಹೇಳ್ತಿದ್ದಾನೆ ಏನಂತ, ಇದು ಭ್ರಷ್ಟಾಚಾರಿ ಜಗತ್ತು. ಅಭಿ ತುಮ್ ಪರಂಪಿತ ಪರಮಾತ್ಮಕ್ಕೆ ಶ್ರೀಮತ್ ಪರ್ ಚಲ್ಕರ್ ಶ್ರೇಷ್ಠಾಚಾರಿ ಬನ್ನ ಹೇ. ಈ ಭ್ರಷ್ಟಾಚಾರಿ ಜಗತ್ತಿನಲ್ಲಿ ನಾವು ಏನಾಗಬೇಕು? ಮೊದಲು ನಮ್ಮನ್ನು ಬಚಾವ್ ಮಾಡ್ಕೊಳ್ಬೇಕು. ಸ್ವಯಂ ಖುದ್ ಅಂದರೆ ನಿಮ್ಮಲ್ಲೇ ನೀವೇನು ಮಾಡ್ಕೊಳ್ರಿ, ಪರಿಶೀಲನೆ ಮಾಡ್ಕೊಳ್ರಿ. ಏನಂತ? ಸ್ವಯಂ ಭಗವಂತನೇ ಬಂದಿದ್ದಾರೆ ಎಂದಾಗ ನಾವೆಲ್ಲರೂ ಭ್ರಷ್ಟಾಚಾರಿಯಿಂದ ಮುಕ್ತರಾಗೋಣ. ಅಭಿ ತುಮ್ ಪರಂಪಿತ ಪರಮಾತ್ಮಕ್ಕೆ ಶ್ರೀಮತ್ ಪರ್ ಚಲ್ಕರ್ ಶ್ರೇಷ್ಠಾಚಾರಿ बनते हो. कितनी यह गुप्त रमणीक बातें हैं देखो जो तुम बच्चों को ही समझ में आता है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಪರಂಪಿತ ಪರಮಾತ್ಮನಾದ ನನ್ನ ಶ್ರೀಮತದ ಅನುಸಾರ ನಡೆದು ಶ್ರೇಷ್ಠಾಚಾರಿಗಳಾಗ್ರಿ ಅಂತ.
ಇವೆಲ್ಲ ಎಷ್ಟು ಗುಪ್ತವಾದ ಮತ್ತು ರಮಣೀಕವಾಗಿರುವಂಥ ವಿಚಾರಗಳು. ನೀವು ಮಕ್ಕಳು ಮಾತ್ರ ಅದನ್ನು ತಿಳಿದು ಅಣ್ಣರಿಗೆ ತಿಳಿಸ್ಲಿಕ್ಕೆ ಸಾಧ್ಯ. औरों को समझने में आएगा ही नहीं. तुम जानते हो कि अभी देवी देवता धर्म का कलम लग रहा है. ಬಾಬಾ ಹೇಳ್ತಿದ್ದಾರೆ, ಶ್ರೇಷ್ಠಾಚಾರಿ ಜಗತ್ತಿನತ್ತ ಹೋಗುವ ಪುರುಷಾರ್ಥವನ್ನು ನೀವು ಮಾಡ್ತಾ ಇದ್ದೀರಾ. ಇದನ್ನು ಅಷ್ಟು ಸಹಜ ಎಲ್ಲರೂ ತಿಳ್ಕೊಳಕ್ಕಾಗಲ್ಲ, ಯಾಕೆಂದರೆ ಗುಪ್ತವೂ ಕೂಡ. ನೋಡಿ, ಈಗ ದೇವಿ ದೇವತಾ ಕಲಂ ಗುಪ್ತವಾಗಿ ನಡೀತಾ ಇದೆ. जो भी देवी देवताएं धर्म वाले होंगे ना और धर्म में चले गए हैं, वही आकर फिर ब्राह्मण बनेगा. ಯಾರೆಲ್ಲ ದೇವಿ ದೇವತಾ ಆತ್ಮಗಳು ಕನ್ವರ್ಟೆಡ್ ಆಗಿ ಬೇರೆಡೆಗೆ ಹೋಗಿದ್ದಾವಲ್ವ, ಅವೆಲ್ಲ ಆತ್ಮಗಳು ಈಗ ನಿಮ್ಮ ಸರ್ವಿಸಿನಿಂದ ವಾಪಸ್ ತಿರುಕೊಂತಾ ಇದ್ದಾವೆ. ಅಭಿ ತುಮ್ ಬ್ರಾಹ್ಮಣ್ ಬ್ರಹ್ಮ ಕುಮಾರ ಕುಮಾರಿಯ ಸ್ವರ್ಗಕ್ಕ ವಸ್ತಾಲೇ ರಹೆ. ನಾವೆಲ್ಲ ಬ್ರಾಹ್ಮಣರು ಯಾವ ಆಸ್ತಿಯನ್ನು ತಗೊಳ್ತಿದ್ದೇವೆ? ಸಂಗಮ ಯುಗದಲ್ಲೇ ಪುರುಷಾರ್ಥ ಮಾಡಿ ಬರಲಿರುವ ಭವಿಷ್ಯದ ಆಸ್ತಿಯನ್ನು ಪಡ್ಕೊಳ್ತಿದ್ದೇವೆ ಅಂದ್ರೆ ಅರ್ಥ. ಅದಕ್ಕೆ ಅರ್ಹರಾಗ್ತಾ ಇದ್ದೇವೆ. ಜಿತನಾ ಪುರುಷಾರ್ಥ ಕರೆಂಗೆ ಉತನಾ ಊಂಚ್ ಪದ ಪಾವೋಗೆ. ಎಷ್ಟು ಪುರುಷಾರ್ಥ ಮಾಡ್ತಿರಲ್ಲ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೀತೀರಾ ಅಂತಾರೆ ಬಾಬಾ. ಇಲ್ಲ ಅಂದರೆ ಬಾಬಾ ಏನು ಹೇಳಿದರು, ಪ್ರಜೆಯಲ್ಲಿನೂ ಕೂಡ ತುಂಬ ಕೆಳಮಟ್ಟಕ್ಕೆ ಹೋಗಬೇಕಾಗತ್ತೆ. ಸಬ್ ತೋ ಇತನಾ ನಹಿ ಕರ್ ಸಕ್ತೆ, ತುಮ್ ಪೂರಾ ನಹಿ ಪಡೆಂಗೆ ತೋ ಪ್ರಜಾ ಬನ್ ಜಾओगे. ಎಲ್ಲರೂ ಅಂತೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಟ್ಟ, ಒಂದೇ ಶಿಕ್ಷಣ ಇದ್ರೂ ಎಲ್ಲರೂ ಒಂದೇ ಥರನಾಗಿ ಓದೋಕ್ಕಾಗೋದಿಲ್ಲ. ಎಲ್ಲರೂ ಯಾರು ಪೂರ್ಣ ಓದಲು ಅವ್ರದ್ದು ಪರಿಣಾಮ ಏನಾಗುತ್ತೆ? ಒಂದು ವೇಳೆ ಪೂರ್ಣ ಸರಿಯಾಗಿ ಓದಿಲ್ಲ, ಅರ್ಧಮರ್ಧ ಅಂತಂದರೆ ಅದೇ ಮೂಮೆಂಟಿಗೆ ನೀವು ಶರೀರ ತ್ಯಾಗ ಮಾಡಿದ್ರಪ್ಪ, ಏನಾಗ್ಬೋದು? ಸ್ವರ್ಗದಲ್ಲಿ ಹೋಗ್ತೀರಾ, ಆದರೆ ತುಂಬ ಲೋ ಲೆವೆಲ್ ಪದವಿಯನ್ನು ಪಡ್ಕೊತೀರಾ. ಅದರಲ್ಲೂ ಪ್ರಜಾದಲ್ಲಿಯೂ ಬಿಲ್ಕುಲ್ ಸಾಧಾರಣ. अगर बाप आकर अपना बच्चों को अपना बना दिया तो अच्छी रीति पढ़ना चाहिए ना. राजाई पद पाने के लिए अच्छी रीति पढ़ो, नहीं तो पढ़ते हैं तो समझेंगे उनका तकदीर में नहीं है. ನಾನು ಬಂದು ನಿಮ್ಮನ್ನು ನಮ್ಮವನನ್ನಾಗಿ ಮಾಡಿಕೊಂಡು ಶಿಕ್ಷಣ ಕೊಡ್ತಿದ್ದೀನಿ ಅಂದಾಗ ನೀವು ಓದಬೇಕಲ್ವಾ? ವಿದ್ಯೆಯನ್ನು ಪಡಿತಾ ಇರೋದೇ ಬಾಬಾರವರಿಂದ ಆಸ್ತಿಯನ್ನು ಪಡ್ಕೊಳ್ಳೋಕ್ಕಲ್ವಾ? ತಂದೆಯಿಂದ ಸಿಗ್ತಾ ಇರುವಂತಹ ಈ ವಿದ್ಯೆಯಿಂದ ನಿಮ್ಮ ಭವಿಷ್ಯನೇ ಉಜ್ವಲ ಆಗ್ತಿದೆ ಅಂದರೆ ಎಷ್ಟು ಗಮನ ಇರಬೇಕು ವಿದ್ಯೆ ಕಡೆಗೆ. ಪವಿತ್ರ रहेंगे ಪಡೆಂಗೆ ತೋ ಉಂಚ ಪದ ಪಾಯಂಗೆ. ಬಾಬಾ ಈ ಕಂಡೀಷನಾಗಿ ಹೇಳ್ತಿದ್ದಾರೆ, ಪವಿತ್ರರಾಗಿದ್ದರೆ, ಹಾಗೆ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿದರೆ ಆಗ ಮಾತ್ರ ನೀವು ಶ್ರೇಷ್ಠ ಪದವಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅಪವಿತ್ರ ಹೋನೆ ಸೇ ಬಾಪ್ ಕೋ ಯಾದ್ ನಹಿ ಕರ್ ಸಕೆಂಗೆ. ಅಂಡರ್ಲೈನ್ ಮಾಡ್ಕೊಳ್ಳಿ. ಅಪವಿತ್ರರಾಗೋದ್ರಿಂದ ಶುಭಾಬರವ್ರ ನೆನಪಿನಲ್ಲಿ ಇರಲು ಸಾಧ್ಯವಿಲ್ಲ. ಮಾಡುವ ಪ್ರಯತ್ನ ಮಾಡ್ಕೋಬೋದು, ಆದರೆ ಸದಾ ಬಾಬರವ್ರ ನೆನಪಿನಲ್ಲಿ ಇರಲಿಕ್ಕೆ ಆಗೋದಿಲ್ಲ. ಐಸೆ ಬಿ ಬಹುತೆ ಇಂಥವ್ರು ಭಾಳ ಜನ ಇದ್ದಾರಂತೆ. ಕರ್ಮ ಬಂಧನ್ ಕೈ ಹಿಸಾಬ್ ಜಬ್ ಚೂಟೆ ಗಾಡಿ ಕೆ ದೋನೋ ಪಯ್ಯ ಪವಿತ್ರ ಹೋಂಗೆ ತೋ ಟೀಕ್ ಚಲೇಗನ. ಭಾಳ ಜನ ಕಾಯ್ತಿದ್ದಾರಂತೆ. ಬಾಬನಿಗೂ ಹೇಳ್ತಿರ್ತಾರೆ ಏನಂತ, ಬಾಬಾ ಈ ಕರ್ಮ ಬಂಧನದ ಲೆಕ್ಕಾಚಾರ ಏನಾಗಲಿ ಬೇಗ ಬಗೆಹರಿಲಪ್ಪ ಅಂತ. ಆದರೆ ಬಾಬಾ ಹೇಳ್ತಾರೆ, ಒಂದು ಗಾಡಿಯಲ್ಲಿ 2 ಗಾಲಿಗಳಿರ್ತವೆ ನೋಡಿ, ಆ 2 ಚಕ್ರಗಳು ಚೆನ್ನಾಗಿ ನಡೆದ್ರೆ ಅಲ್ವಾ ದಡ ಸೇರಲು ಸಾಧ್ಯ. दोनों पवित्र रहेंगे तो ज्ञान चिता पर बैठ जाएंगे, नहीं तो किटपिट होते रहेगा. 2 ಚಕ್ರಗಳು ಚೆನ್ನಾಗಿ ನಡೆದಾಗ ಮಾತ್ರ ನೀವು ಸಹಜವಾಗಿ ಗುರಿ ತಲುಪಲಿಕ್ಕೆ ಆಗುತ್ತೆ. ಜ್ಞಾನ ಚಿತೆಯಲ್ಲಿನೂ ಕೂತ್ಕೊಳ್ಬಹುದು. ಇಲ್ಲಾಂದರೆ ಬಹಳ ಕಿಟಿಪಿಟಿಗಳು ನಡೀತಾ ಇರುತ್ತೆ ಅಂತಾರೆ ಬಾಬಾ. कई बच्चे कहते हैं, बाबा हम तो जानते हैं श्री कृष्ण सतयुग का पहला प्रिंस है, तो क्यों नहीं कुछ मनाए. अच्छा, हम श्री कृष्ण की आत्मा को बुला भी सकते हैं, आकर खेल पाल करेंगे, रास करेंगे. और क्या करोगे? गोप गोपियाँ तो यहाँ ही होते हैं, वहाँ तो प्रिंस प्रिंसेस आपस में मिलते हैं तो रास करते. ಕೆಲವೊಂದು ಮಕ್ಕಳು ಹೇಳ್ತಾರಂತೆ, ಬಾಬಾ ನಮಗೆ ಗೊತ್ತು ಶ್ರೀಕೃಷ್ಣ ಸತ್ಯಯುಗದ ಮೊದಲನೇ ಕೃಷ್ಣ ಅಂತ. ಅಂದ್ಬಳಿಕ ಅದನ್ನು ನಾವು ಆಚರಣೆ ಮಾಡಬೇಕಲ್ವಾ ಅಂತ ಶ್ರೀಕೃಷ್ಣನ ಆತ್ಮವನ್ನು ಆಹ್ವಾನ ಮಾಡ್ಕೊಳ್ಳೋದು, ಆಮೇಲೆ ಅವ್ರಗಳ ಜೊತೆಗೆ ಕೇಲ್ಪಾಲ್ ಮಾಡೋದು, ಆಟ ಆಡೋದು, ರಾಸ ಆಡೋದು. ಆದರೆ ಬಾಬಾ ಹೇಳ್ತಿದ್ದಾರೆ, ಗೋಪಿಯರಂತೂ ಇಲ್ಲಿ ಇರಲೇಬೇಕಲ್ವಾ. ಅಲ್ಲಂತೂ ಪ್ರಿನ್ಸೆಸ್ಗಳು ಪರಸ್ಪರ ಬಹಳ ಚೆನ್ನಾಗಿ ಮಿಲನ ಆಗ್ತಾ ಇರ್ತಾರೆ, ರಾಸ ಆಡ್ತಾ ಇರ್ತಾರೆ. ಸೋನೆ ಕಿ ಮುರಳಿ ಬಜಾತೆ ಹೇ. ಶ್ರೀಕೃಷ್ಣನು ಅಲ್ಲೇನು ಮಾಡ್ತಾನೆ? ಚಿನ್ನದ ಕೊಳಲನ್ನು ನುಡಿಸ್ತಾನೆ. ಎಸಬ್ ಕೇಲ್ಪಾಲ್ ತುಮ್ ಪಿಚಾಡಿ ಮೇ ದೇಖೆಂಗೆ. ಅಂತಿಮ ಸಮಯದಲ್ಲೇನು ಕೆಲವರಿಗೆ ಏನಾಗುತ್ತೆ ಅಂತಾರೆ ಬಾಬಾ, ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ.
शुरू में दिखाया गया, फिर तुम पुरुषार्थ में लग गए, अब फिर पिछाड़ी में साक्षात्कार होना शुरू हो जाएगा। कौन कौन किस किस पद को पाएगा यह तुम जानते हो. ಆ ಶುರುವಾತದಲ್ಲಿ ಅಂದರೆ ಪ್ರಾರಂಭದಲ್ಲಿ ಏನು ಒಂದು ಸಾಕ್ಷಾತ್ಕಾರ ಮಾಡಿಸಿದ್ರಲ್ವ ಬಾಬಾ, ಅದೇ ಸಾಕ್ಷಾತ್ಕಾರ ಅಂತಿಮದಲ್ಲಿನೂ ನಡೆಯುತ್ತೆ ಕೆಲವರಿಗೆ ಅಂತಾರೆ ಬಾಬಾ. ಯಾರ್ಯಾರು ಏನೇನು ಪದವಿ ಪಡ್ಕೊಳ್ಳೋರಿದ್ದಾರೆ ಇದು ಕೂಡ ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಬಾಬಾ ಬೈಟ್ ಯಹ ಸಬ್ ರಾಜ್ ಸಮझाते हैं, तुमसे पूछते हैं वेदों शास्त्रों को मानते हो, बोलो हाँ हम क्यों नहीं मानते. ಬಾಬಾ ಅಂತೂ ಯಾವಾಗಲೂ ಈ ರಹಸ್ಯವನ್ನು ಹೇಳ್ತಾನೆ ಇರ್ತಾರೆ. ಏನಂತ, ನಿಮ್ಮ ಹತ್ರ ಯಾರಾದರೂ ಬಂದು ಕೇಳ್ತಾರಪ್ಪ ವೇದಶಾಸ್ತ್ರಗಳನ್ನು ನೀವು ಒಪ್ಕೊಳ್ತೀರಾ, ಏನು ಹೇಳಬೇಕಾಗಾದ್ರೆ ಅವಾಗ, ಹಾಗಾದರೆ ಹೇಳಿ ಏನಂತ. ಹಾಂ ಒಪ್ಕೊಳ್ತೇವೆ, ಯಾಕೆ ಒಪ್ಕೋಬಾರ್ದು, ಇವೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿದೆ, ಇಸ್ಮೆ ಕೊಯ್ ಜ್ಞಾನ ಹೈ ನಹಿ, ಅವರಿಗೆ ಹೇಳೋದಲ್ಲ. ಮತ್ತೆ ಇದರಲ್ಲಿ ಏನು ಜ್ಞಾನ ಇಲ್ಲ ಅಂದರೆ ತಿರಳಿಲ್ಲ ಅಂತ ಹೇಳಬಾರ್ದು, ಬದಲಾಗಿ ಹಾಗೇನಿಲ್ಲ ಒಪ್ಕೊಳ್ತೇವೆ, ಭಕ್ತಿ ಮಾರ್ಗದಿಂದ ನಡೆದು ಬಂದಿರುವಂತಹ ಕೆಲವು ಪದ್ಧತಿಗಳಲ್ವಾ. ज्ञान देने वाला तो एक है, ज्ञान मिलता है तो भक्ति आप ही छूट जाएगा. ಜ್ಞಾನ ಸಿಗೋದೇ ಒಬ್ಬನಿಂದ. ಜ್ಞಾನ ಸಿಗ್ತಾ ಇರ್ತಿದೆ, ಜ್ಞಾನದ ಅನುಭವ ಮಾಡ್ತಾ ಇದ್ದೀರಾ, ಜ್ಞಾನ ಸಿಕ್ತು ಅಂದರೆ ಅರ್ಥ ಭಕ್ತಿ ತಾನೇ ನಿಮ್ಮಿಂದ ಏನಾಗುತ್ತೆ, ಮುಕ್ತ ಆಗಿಬಿಡುತ್ತೆ. तुम मंदिर में भी जाएंगे तो बुद्धि में रहेगा कि यह लक्ष्मी नारायण फिर अब नई दुनिया में राज करेगा. ನೀವು ಮಂದಿರದಲ್ಲಿ ಹೋಗಿಯೂ ಕೂಡ ಏನೇ ಮೂರ್ತಿಯನ್ನು ನೋಡಿದಾಗ, ಇನ್ನು ಕೆಲವರ ಜೊತೆಗೆ ಮಂದಿರದಲ್ಲಿ ಹೋದಾಗ ಏನು ಮಾಡ್ತೀರಾ, ಮೂರ್ತಿ ನೋಡ್ತೀರಾ, ಅಲ್ಲಿ ಪೂಜೆ ಅಭಿಷೇಕ ನಡೀತಾ ಇರುತ್ತೆ. ಆಗ ನಿಮ್ಮ ಬುದ್ಧಿಯಲ್ಲಿ ಬರುತ್ತಲ್ವ, ಆ ಮಂದಿರದಲ್ಲಿ ಏನಾದರೂ ಲಕ್ಷ್ಮೀನಾರಾಯಣರದು ಮೂರ್ತಿ ಇದ್ದರೆ ನೀವು ಅಂದ್ಕೊಳ್ತೀರಾ ಇನ್ನೇನು ಸ್ವಲ್ಪ ಸಮಯ ಲಕ್ಷ್ಮೀನಾರಾಯಣರ ರಾಜಧಾನಿಯೇ ಇಲ್ಲಿ ಸ್ಥಾಪನೆ ಆಗಲಿದೆ. ಮತ್ತು ಎಲ್ಲರೂ ನಾವು ಪುರುಷಾರ್ಥ ಮಾಡ್ತಾ ಇರೋದು ಯಾವುದಕ್ಕೋಸ್ಕರ, ಭವಿಷ್ಯದ ಶ್ರೇಷ್ಠ ಪದವಿ ಅಥವಾ ಸ್ವರ್ಗಕ್ಕೆ ಯೋಗ್ಯರಾಗುವುದಕ್ಕೋಸ್ಕರ. ಬಾಪ್ ಬಚ್ಚೋं को समझाते हैं दोनों तरफ तोड़ निभाना. ಬಾಬಾ ವಿಶೇಷ ಗೃಹಸ್ಥಿಗಳಿಗೆ ಅಟೆನ್ಷನ್ ಕೊಡಿಸ್ತಾ ಇದ್ದಾರೆ. ಮಕ್ಕಳೇ ನೀವು ಎರಡೂ ಕಡೆಗೂ ಕೂಡ ಮೇಂಟೈನ್ ಮಾಡಬೇಕು ಅಂತ, ಲೌಕಿಕ ಮತ್ತು ಅಲೌಕಿಕ ಎರಡೂ ಕಡೆಗೂ ಕೂಡ संभालने ಮಾಡಬೇಕು. गृहस्थ व्यवहार में रहते पवित्र जरूर बनना है. श्रीमत कहते हैं पूरे पवित्र बनो, पूरा वैष्णव बनो, ವಿಷ್ಣುಪುರಿ का राज्य लो. ಸದಾ ಪವಿತ್ರವಾಗಿರಬೇಕು, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸಂಪೂರ್ಣ ಪವಿತ್ರವಾಗಿರಬೇಕು. ಶ್ರೀಮತನು ಏನು ಹೇಳುತ್ತೆ ಹೇಳ್ರಿ, ಬಾಬರವರ ಶ್ರೇಷ್ಠ ಮತ, ಪವಿತ್ರರಾಗ್ರಿ, ಸಂಪೂರ್ಣ ವೈಷ್ಣವರಾಗ್ರಿ, ವಿಷ್ಣುಪುರಿಯ ರಾಜ್ಯವನ್ನು ತೆಗೆದುಕೊಳ್ಳಿ ಅಂತ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. शुक्रिया बाबा, शुक्रिया शुक्रिया बाबा, शुक्रिया. धारणा के लिए मुख्य सार. फर्स्ट पॉइंट, योग द्वारा कर्म बंधन का हिसाब किताब चुक्त कर पावन बनना है. ಮೊದಲನೇ ಪಾಯಿಂಟ್, ಯೋಗದ ಮೂಲಕ ಕರ್ಮ ಬಂಧನದ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಪಾವನರಾಗಬೇಕು. ಯೋಗದಿಂದಲೇ ಕರ್ಮ ಬಂಧನದ ಎಲ್ಲ ಥರದ ಲೆಕ್ಕಾಚಾರಗಳನ್ನು ಚುಕ್ತ ಮಾಡಿಕೊಂಡು ಅವಶ್ಯ ಪಾವನರಾಗಬೇಕು. ज्ञान चिता पर बैठना है, पूरा पूरा वैष्णव अर्थात पवित्र रहना है. ಸದಾ ಜ್ಞಾನ ಚಿತೆಯ ಮೇಲೆ ಕೂತ್ಕೊಂಡಿರಬೇಕು ಹಾಗೂ ಸಂಪೂರ್ಣ ವೈಷ್ಣವರಾಗಿಬಿಟ್ಟು ಪವಿತ್ರರಾಗಿರಬೇಕು. ಸೆಕೆಂಡ್ ಪಾಯಿಂಟ್, अपने ಶಾಂತ ಸ್ವಧರ್ಮ ಸ್ಥಿತ रहना है. ತಮ್ಮ ಶಾಂತಿಯ ಸ್ವಧರ್ಮದಲ್ಲಿ ಸ್ಥಿತರಾಗಿರಬೇಕು. सबको ಶಾಂತಿಧಾಮ ಕಿ ಯಾದ್ ದಿಲಾನಿ है. ಎಲ್ಲರಿಗೂ ಶಾಂತಿಧಾಮದ ನೆನಪನ್ನು ತರಿಸಬೇಕು. ಕಭಿ ಬಿ ಅಶಾಂತ ನಹಿ ಹೋನಾ ಹೈ. ನೋಡಿ, ಎಂದು ನಾವು ಕೂಡ ಅಶಾಂತ ಆಗಬಾರ್ದು, ನಮ್ಮಿಂದ ಇನ್ನೊಬ್ಬರಿಗೂ ಕೂಡ ಅಶಾಂತಿ ಆಗಬಾರ್ದು. ಯಾವಾಗಲೂ ನಮ್ಮ ಸ್ವಧರ್ಮ ಶಾಂತಿಯಲ್ಲೇ ಸ್ಥಿತರಾಗಿರಬೇಕು. ಎಲ್ಲರಿಗೂ ಶಾಂತಿ ಅನುಭೂತಿ ಮಾಡಿಸ್ಬೇಕು, ಶಾಂತಿಧಾಮದ ನೆನಪನ್ನು ತರಿಸಬೇಕು. वरदान, आवाज से परे की स्थिति में स्थित होकर सर्व गुणों का अनुभव करने वाले ಮಾಸ್ಟರ್ ಬೀಜ ರೂಪ ಭವ. ಶಬ್ದದಿಂದ ಭಿನ್ನ ಸ್ಥಿತಿಯಲ್ಲಿದ್ದು
ಸರ್ವ ಗುಣಗಳ ಅನುಭವವನ್ನು ಮಾಡುವಂತಹ ಮಾಸ್ಟರ್ ಬೀಜರೂಪ ಆತ್ಮ ಆಗಿರಿ. ಶಬ್ದ ಅಥವಾ ಗಲಾಟೆ, ಶಬ್ದದಿಂದ ಮುಕ್ತರಾಗಬೇಕು. ಅದೇ ಸ್ಥಿತಿಯಲ್ಲಿ ಸ್ಥಿತ ಆಗಿ ಅಂದರೆ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗಿಕೊಂಡು ಎಲ್ಲ ಗುಣಗಳ ಅನುಭವವನ್ನು ಸ್ವಯಂನಲ್ಲಿ ಮಾಡ್ಕೊಳ್ತಾ ಮಾಸ್ಟರ್ ಬೀಜರೂಪ विस्तार. जैसे बीज में सारा वृक्ष समाया हुआ होता है, वैसे ही आवाज से परे की स्थिति में संगम युग के सर्व विशेष गुण अनुभव में आता है. ಹೇಗೆ ಬೀಜದಲ್ಲಿ ಇಡೀ ವೃಕ್ಷದ ಸಾರವೇ ಸಮಾವೇಶವಾಗಿರುತ್ತೋ ಹಾಗೆ ಈ ಒಂದು ಆವಾಜ್ನಿಂದ ಭಿನ್ನ ಅಂದರೆ ಶಬ್ದದಿಂದ ಭಿನ್ನ ಆಗುವಂಥ ಸ್ಥಿತಿಯಲ್ಲಿ ಸಂಗಮಯುಗದ ಸರ್ವ ವಿಶೇಷ ಗುಣಗಳು ಅನುಭವಕ್ಕೆ ಸಿಕ್ಬಿಡ್ತವೆ. ಮಾಸ್ಟರ್ ಬೀಜರೂಪರಾಗಬೇಕು ಮತ್ತು ಮಾಸ್ಟರ್ ಬೀಜರೂಪ ಆಗಬೇಕು, ಆದರೆ ಕೇವಲ ಶಾಂತ ಸ್ವರೂಪವಾಗಿದ್ದು ಬಿಡೋದು ಅಂತಲ್ಲ. ಶಾಂತ ಸ್ವರೂಪರೂ ಆಗಬೇಕು, ಜೊತೆಗೆ ಮಾಸ್ಟರ್ ಬೀಜರೂಪರೂ ಆಗಬೇಕು. ಶಾಂತಿಯ ಜೊತೆಗೆ ಏನೇನು ಬೇಕು? ಜ್ಞಾನ ಬೇಕು, ಅತೀಂದ್ರಿಯದ ಸುಖ, ಸ್ನೇಹ, ಪ್ರೇಮ, ಆನಂದ, ಶಕ್ತಿ, ದಯೆ, ಕರುಣೆ, ಹೀಗೆ ಎಲ್ಲ ಸರ್ವ ಗುಣಗಳ ಅನುಭವವನ್ನು ಕೂಡ ಮಾಡಬೇಕು. ಆವಾಗಲೇ ನೀವು ಮಾಸ್ಟರ್ ಬೀಜರೂಪ ಆಗೋದು. ಈ ಅನುಭವವನ್ನು ಕೇವಲ ಸ್ವಯಂ ಮಾತ್ರ ಮಾಡೋದಲ್ಲ, ಅನ್ಯ ಆತ್ಮಗಳ ಚೆಹರೆಯಲ್ಲೂ ಇದು ಸರ್ವ ಗುಣಗಳ ಅನುಭೂತಿಯನ್ನು ನಾವು ಮಾಡಿಸ್ಬೇಕು. ಏಕ ಗುಣಮೇ ಸರ್ವಗುಣ ಸಮಾಯಿ ಹುಯೇ ಹೇ. ಹೇಗಿರಬೇಕು ಅಂದರೆ ಒಂದೇ ಗುಣದಲ್ಲಿ ಎಲ್ಲ ಗುಣಗಳ ಅನುಭವನೂ ಏನಾಗಿರಬೇಕು? ಸಮಾವೇಶ ಆಗಿರಬೇಕು. ಅಚ್ಚಾ ಸ್ಲೋಗನ್. अच्छाई धारण करो लेकिन अच्छाई में प्रभावित नहीं हो जाओ. ಎಷ್ಟು ವಿಶೇಷ ಪಾಯಿಂಟ್ ಇದೆ ನೋಡ್ರಿ. ಅಚ್ಚಾಯಿ ಧಾರಣ ಕರೋ, ಯಾವುದು ಒಳ್ಳೇದಿದೆಯಲ್ವಾ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಅದು ಯಾರಿಂದಲಾದರೂ ಕಂಡು ಬಂದಿರ್ಬೋದು, ಅದನ್ನೇನು ಮಾಡ್ಕೊಳ್ಳಿ, ಸ್ವಯಂನಲ್ಲಿ ಧಾರಣೆ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಆದರೆ ಯಾವತ್ತೂ ಒಳ್ಳೆಯವರಿಗೆ ಏನಾಗಬೇಡಿ, ಪ್ರಭಾವಿತರಾಗಲಿಕ್ಕೆ ಹೋಗಬೇಡಿ. ನಿಮಗೆ ಅವರ ಒಳ್ಳೆಯ ಗುಣ ಹಿಡಿಸಿದೆಯಾ, ಪ್ರೀತಿಯಿಂದ ಸ್ವೀಕಾರ ಮಾಡಿ. ಆದರೆ ಅದಕ್ಕೆ ಏನಾಗಬೇಡ್ರಿ, ಮೋಹಿತರಾಗಲಿಕ್ಕೆ, ಪ್ರಭಾವಿತರಾಗಲಿಕ್ಕೆ ಹೋಗಬೇಡಿ. ಅವ್ಯಕ್ತ ಸೂಚನೆ, ಅಪವಿತ್ರತೆ ಬೀಜವನ್ನು ಕೂಡ ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರರಾಗಿ. अपवित्रता का भी बीज को समाप्त कर संपूर्ण स्वच्छ पवित्र बनो. ಇದರಲ್ಲಿ ವಿಸ್ತಾರ. पवित्रता आप ब्राह्मण आत्माओं का अनादि आदि संस्कार है. ಪವಿತ್ರತೆ ಬ್ರಾಹ್ಮಣ ಆತ್ಮಗಳಾಗಿರುವಂತಹ ನಮ್ಮ ಅನಾದಿ ಮತ್ತು ಆದಿಯ ಸಂಸ್ಕಾರವಾಗಿದೆ. ಇದು ನ್ಯಾಚುರಲ್ ಸಂಸ್ಕಾರ. ಯಾವತ್ತೂ ಕೂಡ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಅಪವಿತ್ರತೆ ನಮ್ಮೊಳಗಡೆ ಇಮರ್ಜ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸಂಕಲ್ಪವೇ और विजयी बने, इनसे भी ऊपर ನ್ಯಾಚುರಲ್ ಸಂಸ್ಕಾರ ಬना लो. ಇನ್ನು ಈ ಹೋರಾಟದಲ್ಲಿ ಇರಬೇಡಿ ಅಂತಾರೆ ಬಾಬಾ. ಯಾವುದು? ಸಂಕಲ್ಪ ಬಂತು, ಹೋರಾಡಿದ್ವಿ, ಆಮೇಲೆ ವಿಜಯಿ ಆದ್ವಿ, ಮತ್ತೆ ಬಂತು, ಈ ರೀತಿ ಬರೋದು, ನಾವು ಹೋರಾಡೋದು, ಒಮ್ಮೆ ವಿಜಯ ಆಗೋದು, ಒಮ್ಮೆ ಬಹಳ ಸ್ಟ್ರಗಲ್ ಮಾಡೋದು, ಈ ರೀತಿ ಬೇಡ. ಇದರ ಸಂಕಲ್ಪದಿಂದಲೂ ಇದನ್ನು ಕ್ರಾಸ್ ಮಾಡಿ ಮೇಲೆ ಮಟ್ಟಕ್ಕೆ ಹೋಗ್ಬೇಕು ನೀವು ಅಂತಾರೆ ಬಾಬಾ. तो इस सब्जेक्ट में पुरुषार्थ करने की आवश्यकता नहीं रहेगी. ನಾನು ವಿಜಯೀ ಆತ್ಮ, ಸ್ವಾಭಾವಿಕವಾಗಿರುವಂತಹ ಗುಣವನ್ನು ಸಹಜವಾಗಿ ನೆನಪಿಸಿಕೊಳ್ಳುವಂಥದ್ದು ಬಿಟ್ಟರೆ ಇದರೊಳಗೆ ಏನಲ್ಲ ವಿಶೇಷವಾಗಿ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ನಾನು ಆತ್ಮ ಪವಿತ್ರ, ನನ್ನ ಸ್ವಭಾವ ಸಂಸ್ಕಾರವೂ ಕೂಡ ಶಾಂತ, ಸ್ವಾಭಾವಿಕವಾಗಿರುವಂಥ ಶ್ರೇಷ್ಠ ಸದ್ಗುಣಗಳಾಗಿದ್ದಾವೆ. ಸಂಕಲ್ಪದಲ್ಲಿಯೂ ಕೂಡ ವ್ಯರ್ಥ ಅಥವಾ ವ್ಯರ್ಥ ವಿಚಾರಕ್ಕೇನಿಲ್ಲ, ಅವಕಾಶವೇ ಇಲ್ಲ. ಆ ರೀತಿ ಯಾರು ಸದಾ ತಮ್ಮನ್ನು ಸ್ವಚ್ಛ ಪವಿತ್ರ ಆತ್ಮ ಅಂತ ಸದಾಕಾಲ ಅನುಭವ ಮಾಡ್ತಿರ್ತಾರೆ ನೋಡಿ, ಅಂತಹ ಆತ್ಮಗಳಲ್ಲಿ ಅಪವಿತ್ರತೆ ಬೀಜವೂ ಕೂಡ ಏನಿರಲ್ಲ, ಕಾಣಿಸ್ಲಿಕ್ಕಿರೋದಿಲ್ಲ. ಸಂಪೂರ್ಣ ಏನಾಗಿರುತ್ತೆ? ಸಮಾಪ್ತಿ. ಆವಾಗಲೇ ನಾವು ಶುದ್ಧಾತ್ಮ, ಪವಿತ್ರಾತ್ಮ, ಪರಮಾತ್ಮನ ಆತ್ಮ ಅನ್ನೋದನ್ನು ಪ್ರತ್ಯಕ್ಷಪಡಿಸಲಿಕ್ಕೆ ಸಾಧ್ಯವಾಗುತ್ತೆ. ಅಚ್ಚಾ, ಓಂ ಶಾಂತಿ.
ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಸದ್ಗುಣಗಳ ನೀಡಿ ಶೃಂಗರಿಸುತ್ತಿಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತಿಹರು ಜೀವನವ ದಿವ್ಯವ ಮಾಡುತ್ತಲಿಹರು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯ ಅಂಧಕಾರವ
ಸಮಯವಿದು ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು, ಯುಗದ ಅಂತ್ಯದಿ ಬಂದಿಹನು ಶಿವನು. ತಂದೆ ಕಂದ ನಿನಗೆ ನಾನು, ನೀನನ್ನ ತಂದೆ ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು, ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೆ ನನ್ನವನೆಂದು ತಿಳಿದಿಹೆನು, ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ಸರ್ವ ಸಂಬಂಧವು ನೀನೆ ನನಗೆ, ಬೇರಾರು ಇಲ್ಲವೋ ಬಂಧುಗಳು ಎನಗೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ತಂದೆ ತಾಯಿಯು ನೀನೆ, ಗುರುವು ದೈವವು ನೀನೆ. ಪತಿ ಪರಮೇಶ್ವರ ಸಖನು ನೀನೇ. ನೀನೆನ್ನ ತಂದೆ ಕಂದ ನಿನಗೆ ನಾನು, ನೀನೆನ್ನ ತಂದೆ ಕಂದ ನಿನಗೆ ನಾನು. ಧನಗಳು ಎಲ್ಲವೂ ನಿನ್ನದೇ, ತನುಮನ ಧನಗಳು
ಎಲ್ಲವೂ ನಿನ್ನದೇ. ದೇಹದಾರಿಗಳ ಬಂಧನವ ಕಳೆದೆ, ದೇಹದಾರಿಗಳ ಬಂಧನವ ಕಳೆದೆ. ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ, ಪಾಪ ಪುಣ್ಯಗಳ ಅರಿವನ್ನು ತಿಳಿಸಿದೆ. ಸತ್ಯದ ಮನೆಯ ಮಾರ್ಗ ತಿಳಿಸಿದೆ. ನೀನೆನ್ನ ತಂದೆ, ಕಂದ ನಿನಗೆ ನಾನು. ನೀನೆನ್ನ ತಂದೆ, ಕಂದ ನಿನಗೆ ನಾನು. ಸರ್ವಗುಣಗಳಿಗೆ ಆಗರನು ನೀನು. ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಸರ್ವಗುಣಗಳಿಗೆ ಆಗರನು ನೀನು. ಮನದಲ್ಲಿ ನಿನ್ನನೆ ನೆನೆಯುವೆನು ನಾನು. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ. ಬದುಕಿದೆ ನಾನಿನ್ನ ಜ್ಞಾನದಮೃತದಿಂದ. ಅಮರನಾದೆನು ನಿನ್ನ ಯೋಗಾಗ್ನಿಯಿಂದ. ನೀನೆನ್ನ ತಂದೆ, ಕಂದ ನಿನಗೆ ನಾನು. ನೀನೆನ್ನ ತಂದೆ, ಕಂದ ನಿನಗೆ ನಾನು. ನಿನ್ನೆಲ್ಲ ಆಸ್ತಿಗೂ ಅಧಿಕಾರಿ ನಾನು. ನೀನೇ ನನ್ನವನೆಂದು ತಿಳಿದಿಹೆನು. ಅಪಾರ ಸುಖವನು ಪಡೆದಿಹೆನು. ನೀನೆನ್ನ ತಂದೆ, ಕಂದ ನಿನಗೆ ನಾನು.